ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 9ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿರ್ತಕ್ಕಂತಹ ವಿಚಾರಗಳೇನು, ಅವುಗಳನ್ನೆಲ್ಲ ನಿನ್ನೆ ಸ್ಥೂಲವಾಗಿ ನಾವು ನೋಡಿದ್ದೇವೆ. ಈ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಅತ್ಯಂತ ಗುಹ್ಯವಾಗಿರತಕ್ಕಂತಹ ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನದ ಬಗ್ಗೆ ಹೇಳ್ತೇನೆ. ಯಾವುದನ್ನು ತಿಳಿದು ಮೋಕ್ಷವನ್ನು ಗಳಿಸಬಹುದು ಅಂತಹ ಈ ಮೋಕ್ಷಕ್ಕೆ ಸಾಧನವಾಗಿರತಕ್ಕಂತಹ ಅತ್ಯಂತ ರಹಸ್ಯವಾಗಿರತಕ್ಕಂತಹ ವಿಶೇಷ ಪ್ರಮೇಯಗಳಿಂದ ಸಹಿತವಾಗಿರತಕ್ಕಂತಹ ತಿಳಿಯಬೇಕಾಗಿರತಕ್ಕಂತಹ ತತ್ವಗಳನ್ನು ನಾನು ವಿವರಿಸ್ತೇನೆ ಅಂತ ಕೃಷ್ಣ ಇಲ್ಲಿ ಆರಂಭದಲ್ಲಿ ಉಪಕ್ರಮಿಸ್ತಾ ಇದ್ದಾನೆ. ವಿಜ್ಞಾನ ಸಹಿತಂ ಜ್ಞಾನಂ, ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನ. ಜ್ಞಾನಂ ವಿಜ್ಞಾನ ಸಹಿತಂ, ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನ. ಈ ಅಧ್ಯಾಯದ 15ನೇ ಶ್ಲೋಕಗಳವರೆಗೆ ಜ್ಞಾನದ ಬಗ್ಗೆ ಹೇಳ್ತಾನೆ, ಕೆಲವು ಮುಖ್ಯವಾಗಿರ್ತಕ್ಕಂತಹ ಪ್ರಮೇಯಗಳು. ಆಮೇಲೆ ವಿಜ್ಞಾನ ವಿಶೇಷವಾಗಿರ್ತಕ್ಕಂತಹ ಜ್ಞಾನದ ಬಗ್ಗೆ ಹೇಳ್ತಾನೆ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಈ ಅಶುಭಾತ್ ಮೋಕ್ಷಸೆ, ಅಶುಭವಾಗಿರತಕ್ಕಂತಹ ಸಂಸಾರ ಏನಿದೆ, ಈ ಸಂಸಾರದಿಂದ ಮುಕ್ತಿ ಪಡಿಬೇಕಾದರೆ ಈ ಅತ್ಯಂತ ರಹಸ್ಯವಾಗಿರತಕ್ಕಂತಹ ವಿಜ್ಞಾನ ಸಹಿತಂ ವಿಶೇಷವಾಗಿರತಕ್ಕಂತಹ ಪ್ರಮೇಯಗಳಿಂದ ಸಹಿತವಾದ ಜ್ಞಾನಂ, ಅವಶ್ಯ ತಿಳಿಯಲೇಬೇಕಾಗಿರತಕ್ಕಂತಹ ತತ್ವಗಳನ್ನು ನಿನಗೆ ನಾನು ವಿವರಿಸ್ತೇನೆ. ಪ್ರವಕ್ಷ್ಯಾಮಿ, ಅದನ್ನು ಕೇಳು ಅಂತ ಹೇಳಿಕೊಟ್ಟಿದ್ದಾನೆ ಶ್ರೀ ಭಗವಾನುವಾಚ. ಅನಸೂಯವೇ, ಅನಸೂಯ ಅಂದರೆ ಅಸೂಯೆ ಇಲ್ಲದವರು, ಅಸೂಯೆ ಮೊದಲಾದ ದೋಷರಹಿತರು ಅಂತ ಅರ್ಥ. ಅಸೂಯೆ ಮೊದಲಾದ ದೋಷಗಳಿದ್ದರೆ ಅವನು ತತ್ವಜ್ಞಾನಕ್ಕೆ ಅಧಿಕಾರಿ ಅಲ್ಲ. ನಿಜವಾಗಿ ತತ್ವಜ್ಞಾನಕ್ಕೆ ಅಧಿಕಾರಿ ಯಾರು ಅಂದರೆ ಯಾರಲ್ಲಿ ಅಸೂಯೆ ಇಲ್ವೋ ಅವನು ಅಂತ. ಇವತ್ತು ತತ್ವಜ್ಞಾನಕ್ಕೆ ಅಧಿಕಾರಿಗಳಾಗಿರ್ತಕ್ಕಂತಹ ಎಷ್ಟು ಜನ ನೋಡ್ತೇವೆ ನಾವು, ಎಲ್ಲರಲ್ಲಿಯೂ ದ್ವೇಷ, ಅಸೂಯೆ, ಕೋಪ, ತಾಪಗಳೆಲ್ಲ ಇವೆ. ಇವರೆಲ್ಲ ಅಧಿಕಾರಿಗಳೇ ಅಲ್ಲ ಅಂತ ಹೇಳ್ತಾರೆ ಕೃಷ್ಣ. ಯಾರನ್ನು ಕಂಡು ಆಶ್ಚರ್ಯ ಪಡಬಾರದು, ಕೋಪ ತಾಪಗಳಿರಬಾರದು. ಅಸೂಯೆ ಮೊದಲಾದ ದೋಷಗಳು ಇಲ್ಲದೇ ಇರತಕ್ಕಂತಹ ನಿನಗೆ ಹೇಳ್ತಾ ಇದ್ದೇನೆ. ಅನಸೂಯವೇ, ಅಸೂಯೆ ಮೊದಲಾದ ದೋಷರಹಿತನಾಗಿ ಈ ತತ್ವಜ್ಞಾನಕ್ಕೆ ಅಧಿಕಾರಿಯಾಗಿರತಕ್ಕಂತಹ ನಿನಗೆ ಹೇ ಅರ್ಜುನ ಹೇಳ್ತಾ ಇದ್ದೇನೆ.
ಏನನ್ನ ಅಂದರೆ, ಯಾವುದನ್ನು ಅರಿತರೆ, ಯಾವುದನ್ನು ತಿಳಿದುಕೊಂಡರೆ, ಯಜ್ಞಾತ್ವ ಯಾವುದನ್ನು ತಿಳಿದು, ಅಶುಭಾತ್ ಮೋಕ್ಷಸೇ ಯಾವುದನ್ನು ತಿಳಿಯುವುದರಿಂದ ಅಶುಭವಾದ ಮೋಕ್ಷ, ಅಶುಭವಾದ ಸಂಸಾರದಿಂದ ಮೋಕ್ಷ, ಅಶುಭವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲು ಸಮರ್ಥನಾಗ್ತೀಯೋ ಅಂತಹ ವಿಜ್ಞಾನ ಸಹಿತಂ ಜ್ಞಾನಂ ಪ್ರವಕ್ಷ್ಯಾಮಿ. ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನ. ವಿಜ್ಞಾನ ಅಂದರೆ ವಿಶೇಷ ಜ್ಞಾನ, ವಿಶೇಷ ಜ್ಞಾನದಿಂದ ಸಹಿತವಾಗಿರತಕ್ಕಂತಹ ಜ್ಞಾನ. ಇಲ್ಲಿ ಮೊದಲು 15 ಶ್ಲೋಕದವರೆಗೆ ಸಾಮಾನ್ಯ ಜ್ಞಾನ, ಅನಂತರ ವಿಶೇಷ ಜ್ಞಾನ. ಪರಮಾತ್ಮನ ಬಗ್ಗೆ ಸಾಮಾನ್ಯವಾಗಿರತಕ್ಕಂತಹ ತಿಳುವಳಿಕೆಯನ್ನು 15 ಶ್ಲೋಕದವರೆಗೆ ಕೊಡ್ತಾನೆ. 16ರಿಂದ ಪರಮಾತ್ಮನ ವಿಶೇಷ ಮಹಿಮೆಯನ್ನು ನಿರೂಪಿಸ್ತಾನೆ. ಅಂತಹ ಪರಮಾತ್ಮನ ವಿಶೇಷ ಮಹಿಮೆಯನ್ನು ನಿರೂಪಿಸ್ತಕ್ಕಂತಹ ಏನು ವಿಶೇಷ ಜ್ಞಾನ ಇದೆ, ಅಂತಹ ವಿಶೇಷ ಜ್ಞಾನದಿಂದ ಸಹಿತವಾಗಿರತಕ್ಕಂತಹ ಜ್ಞಾನ, ಅತ್ಯಂತ ರಹಸ್ಯವಾಗಿರತಕ್ಕಂತಹ ಪ್ರಮೇಯಗಳಿಂದ ಸಹಿತವಾಗಿರತಕ್ಕಂತಹ ಜ್ಞಾನ, ಸಾಮಾನ್ಯ ಜ್ಞಾನ. ಅವಶ್ಯವಾಗಿ ನಾವು ಯಾವುದನ್ನು ತಿಳಿಬೇಕೋ ಅಂತಹ ತಿಳುವಳಿಕೆಗೆ ವಿಷಯಗಳಾಗಿರತಕ್ಕಂತಹ ತತ್ವಗಳು, ಅಂತಹ ತತ್ವಗಳನ್ನು ಪ್ರವಕ್ಷ್ಯಾಮಿ, ಈ ಅಧ್ಯಾಯದಲ್ಲಿ ತಿಳಿಸ್ತೇನೆ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕದ ವ್ಯಾಖ್ಯಾನವನ್ನು ಗೀತಾವಿವೃತ್ತಿಯಲ್ಲಿ ನೋಡೋಣ. ಸಪ್ತಮೇ ಅಧ್ಯಾಯೇ ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂಚ ಏ ವಿದುಹು ಇತ್ಯಾದಿನಾ ಉಕ್ತಂ ಭಗವನ್ ಮಾಹಾತ್ಮ್ಯಂ. ವ್ಯಾಖ್ಯಾನದಲ್ಲಿ ಬರೀ ಶ್ಲೋಕ ಹೇಳಿದರೆ ಸಾಕಾಗುವುದಿಲ್ಲ. ಹಿಂದಿನ ಅಧ್ಯಾಯ, ಅದರ ಹಿಂದಿನ ಅಧ್ಯಾಯ, ಈ ಅಧ್ಯಾಯ, ಇಲ್ಲಿರತಕ್ಕಂತಹ ವಿಷಯಗಳಿಗೆ ಸಾಂಗತ್ಯವನ್ನು ತೋರಿಸಿಕೊಡಬೇಕು. ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ವಿಷಯಕ್ಕೂ ಹಿಂದಿನ ಅಧ್ಯಾಯಗಳಲ್ಲಿರ್ತಕ್ಕಂತಹ ವಿಷಯಕ್ಕೂ ಏನು ಸಂಬಂಧ, ಅದನ್ನು ವ್ಯಾಖ್ಯಾನಕಾರರು ನಿರೂಪಿಸಬೇಕಾಗ್ತದೆ. ಹಿಂದಿನ ಶ್ಲೋಕದಲ್ಲಿ ಏನೋ ಹೇಳಿದ, ಈಗ ಏನೋ ಹೇಳ್ತಾನೆ ಅಂತ ಆಗಬಾರ್ದು. ಅದಕ್ಕೋಸ್ಕರವಾಗಿ ಈ 9ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ವಿಷಯ ಇದು ಯಾವ ಅಧ್ಯಾಯದ ನಂತರ ಬರಬೇಕಾಗಿರತಕ್ಕಂತಹ ವಿಷಯ, 7ನೇ ಅಧ್ಯಾಯದ ನಂತರ ಬರಬೇಕಾದ ವಿಷಯ 8ನೇ ಅಧ್ಯಾಯದಲ್ಲಿ ಹೇಳದೆ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಸರಿಯಾ ಅನ್ನೋ ಪ್ರಶ್ನೆ ಬರ್ತದೆ. ಇದಕ್ಕೆ ವ್ಯಾಖ್ಯಾನಕಾರರು ಉತ್ತರ ಕೊಡಬೇಕಾಗ್ತದೆ. ಅದು ವ್ಯಾಖ್ಯಾನ ಲಕ್ಷಣ. 7ನೇ ಅಧ್ಯಾಯದ ಕೊನೆಯಲ್ಲಿ 30ನೇ ಶ್ಲೋಕದಲ್ಲಿ ಹೇಳಿದ, ಏನು ಹೇಳಿದ? ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂಚ ಏವಿದುವು. ಯಾರು ನನ್ನನ್ನು ಅಧಿಭೂತದಿಂದ ಸಹಿತನಾದ, ಅಧಿದೈವದಿಂದ ಸಹಿತನಾಗಿರ್ತಕ್ಕಂತಹ, ಅಧಿಯಜ್ಞದಿಂದ ಸಹಿತನಾಗಿರ್ತಕ್ಕಂತಹ ನನ್ನನ್ನು ತಿಳಿತಾರೋ ಅಂತ ಅಲ್ಲಿ ಆ ವಿಚಾರ ಬಂತು 7ನೇ ಅಧ್ಯಾಯದ ಕೊನೆಯಲ್ಲಿ. ಅಲ್ಲಿ ಹೇಳಿದ್ದೇನು? ಆ ಅಧಿಭೂತ, ಅಧ್ಯಾತ್ಮ, ಆಮೇಲೆ ಈ ತತ್ವಗಳ ನಿಯಾಮಕತ್ವ, ಯಜ್ಞಕರ್ತೃತ್ವ, ಯಜ್ಞಭೋಕ್ತೃತ್ವ, ಇವೆಲ್ಲ ವಿಚಾರಗಳನ್ನು 8ನೇ ಅಧ್ಯಾಯದಲ್ಲಿ ಹೇಳಿದ. ಈ ವಿಚಾರಗಳು, ಈ ವಿಷಯ ಬಂದದ್ದು 7ನೇ ಅಧ್ಯಾಯದ ಕೊನೆಯಲ್ಲಿ. 7ನೇ ಅಧ್ಯಾಯದ ಕೊನೆಯಲ್ಲಿ ಸಾಧಿಭೂತಾದಿ ದೈವಂ ಮಾಂ ಎಂಬ ಶ್ಲೋಕದಲ್ಲಿ ಈ ಅಧಿಭೂತತ್ವ ಮತ್ತು ಅಧ್ಯಾತ್ಮ ತತ್ವಗಳು, ಅವುಗಳಿಗೆ ಹೇಗೆ ನಿಯಾಮಕತ್ವ, ಯಜ್ಞಕರ್ತೃತ್ವ, ಯಜ್ಞಭೋಕ್ತೃತ್ವ, ಯಜ್ಞಫಲದಾತೃತ್ವ, ಈ ಭಗವಂತನ ಮಹಿಮೆಯನ್ನು ವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋದು. ಹಾಗಾದರೆ ಇದನ್ನು ಅಲ್ಲೇ ಹೇಳಬೇಕಿತ್ತಲ್ಲ. 7ನೇ ಅಧ್ಯಾಯದ ಕೊನೆಯಲ್ಲಿ ಸಾಧಿಭೂತ ಅಂತ ಬಂದದ್ದು. ಈ ವಿಚಾರವನ್ನು ವಿಸ್ತಾರವಾಗಿ 7ನೇ ಅಧ್ಯಾಯದ ನಂತರ 8ನೇ ಅಧ್ಯಾಯದಲ್ಲಿ ಹೇಳಬೇಕಾಗಿತ್ತು. ಹಾಗಿರುವಾಗ 8ನೇ ಅಧ್ಯಾಯದಲ್ಲಿ ಹೇಳದೆ 9ನೇ ಅಧ್ಯಾಯದಲ್ಲಿ ಹೇಳಿದ್ದು ಸರಿಯಾ ಅನ್ನೋದು ಪ್ರಶ್ನೆ. ಈ
7ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿರತಕ್ಕಂತಹ ಭಗವಂತನ ಮಹಿಮೆ ಅದನ್ನು 8ನೇ ಅಧ್ಯಾಯದಲ್ಲಿ ಹೇಳದೆ 9ನೇ ಅಧ್ಯಾಯದಲ್ಲಿ ಹೇಳ್ತಾ ಇರೋದು ಯಾಕೆ ಅಂದರೆ, ಈ ಪರಮಾತ್ಮನ ಮಹಿಮೆಗೆ ಸಂಬಂಧಪಟ್ಟಂತೆ ಈ ಅಧ್ಯಾತ್ಮ ಅಂದರೆ ಏನು, ಇವೆಲ್ಲ ಪ್ರಶ್ನೆ ಬರ್ತದೆ. ಅದನ್ನೇ ಅರ್ಜುನ ಪ್ರಶ್ನೆ ಮಾಡ್ತಾನೆ 8ನೇ ಅಧ್ಯಾಯದ ಆರಂಭದಲ್ಲಿ. ಅಂತಹ ಪ್ರಶ್ನೆಗಳನ್ನು ಪರಿಹಾರ ಮಾಡದೆ ಅಧ್ಯಾತ್ಮ ಅಂದರೆ ಏನು, ಅಧಿದೈವ ಅಂದರೆ ಏನು, ಇವುಗಳನ್ನು ಪ್ರಶ್ನೆ ಮಾಡ್ತಾನವನು. ಇವುಗಳನ್ನು ತಿಳಿದುಕೊಳ್ಳದೆ 9ನೇ ಅಧ್ಯಾಯದ ಈ ವಿಷಯಗಳನ್ನು ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ಅಲ್ಲಿ ಕೊನೆಯಲ್ಲಿ ಹೇಳಿದ್ದಷ್ಟೇ, ಸಾಧಿಭೂತಾದಿದೈವಂ ಮಾಂ ಅಂತ ಹೇಳಿದ್ದು. ಅವುಗಳ ಸಾಮಾನ್ಯ ಜ್ಞಾನ ಇಲ್ಲದೆ ಆ ಶ್ಲೋಕದಲ್ಲಿ ಹೇಳಿರುವಂಥದ್ದು ಭಗವಂತನ ವಿಶೇಷ ಮಹಿಮೆಯನ್ನು ಹೇಳಿಕೊರಟದ್ದು. ಆ ಶಬ್ದಗಳ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಹೋದರೆ, ಆ ಸಾಧಿಭೂತತ್ವಾದಿಗಳ ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಹೋದರೆ, ಆ ಸಾಧಿಭೂತತ್ವಾದಿ ಶಬ್ದಗಳಿಂದ ವಾಚ್ಯವಾಗಿರತಕ್ಕಂತಹ ಭಗವಂತನ ವಿಶೇಷ ಮಹಿಮೆ ಇದನ್ನು ಹೇಳಲಿಕ್ಕೆ ಹೇಗೆ ಸಾಧ್ಯ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಮಹಿಮೆಗೆ ಸಂಬಂಧಪಟ್ಟ ಹಾಗೆ 9ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂತಹ ಮಹಿಮೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಾತ್ಮ ಅಂದ್ರೇನು ಮೊದಲಾದ ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ 8ನೇ ಅಧ್ಯಾಯದಲ್ಲಿ ಆ ವಿಚಾರಗಳನ್ನು ಹೇಳಿದ. ಈ ಅಧ್ಯಾತ್ಮ ಮೊದಲಾದವುಗಳ ಸಾಮಾನ್ಯ ಜ್ಞಾನ ಬಂದ ಮೇಲೆ ಮತ್ತೆ ವಿಶೇಷವಾಗಿ ಪರಮಾತ್ಮನ ಮಹಾತ್ಮೆ ಕಡೆಗೆ ನಮ್ಮ ಗಮನ ಹರಿಯುವುದರಿಂದ ಆ ವಿಶೇಷ ಜಿಜ್ಞಾಸೆ ನಮಗೆ ಬಂದಾಗ ಆಗ ವಿವರಣೆ ಮಾಡುವಂಥದ್ದು ಸಂಗತ ಆಗತ್ತೆ. ಹಾಗಾಗಿ 7ನೇ ಅಧ್ಯಾಯದ ಕೊನೆಯಲ್ಲಿ ಏನು ಬಂತಲ್ಲ, ಅದಾದ ಕೂಡಲೇ 8ನೇ ಅಧ್ಯಾಯದಲ್ಲಿಯೇ ಈ ವಿಚಾರ ಹೇಳಿಬಿಟ್ರೆ ಅಧ್ಯಾತ್ಮ ಮೊದಲಾದವುಗಳ ಅರ್ಥವೇ ಗೊತ್ತಿಲ್ಲ. ಅದನ್ನು ಸಾಮಾನ್ಯ ತಿಳುವಳಿಕೆಯನ್ನು ನೀಡದೆ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿಕೊಟ್ರೆ ಅದು ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ 7ನೇ ಅಧ್ಯಾಯದ ಕೊನೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟಂತಹ ಭಗವಂತನ ವಿಶೇಷ ಮಹಿಮೆಯನ್ನು ನಿರೂಪಿಸುವ ಮೊದಲು ಅವುಗಳ ಸಾಮಾನ್ಯ ತಿಳುವಳಿಕೆಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಅಲ್ಲಿ 8ನೇ ಅಧ್ಯಾಯದಲ್ಲಿ ಆ ವಿಚಾರವನ್ನು ಹೇಳಿ ಆ ಸಾಧಿಭೂತತ್ವಾದಿ ವಿಶೇಷ ಮಹಿಮೆಯನ್ನು 9ನೇ ಅಧ್ಯಾಯದಲ್ಲಿ ಹೇಳಿಕೊಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ಯಾವ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಎಂಬುದಾಗಿ ಇದಕ್ಕೆ ವಿವೃತಿಯಲ್ಲಿ ಸಮಾಧಾನವನ್ನು ಕೊಡ್ತಾರೆ ರಾಯರು. 7ನೇ ಅಧ್ಯಾಯೇ ಸಾಧಿಭೂತಾದದೈವಂ ಮಾಂ ಸಾಧಿಯಜ್ಞಂಚ ಏ ವಿದುಹು ಇತ್ಯಾದಿನ ಉಕ್ತಂ. ಇತ್ಯಾದಿ ಶ್ಲೋಕಗಳಿಂದ ಹೇಳಲ್ಪಟ್ಟಂತಹ ಭಗವನ್ ಮಹಾತ್ಮ್ಯಂ ಭಗವಂತನ ಮಹಾತ್ಮ್ಯವನ್ನು ಅತ್ರ ಅಧ್ಯಾಯೇ ಈ 9ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿರತಕ್ಕಂತಹ ವಿಚಾರ ಏನಿದೆ ಅದರ ವಿಸ್ತೃತವಾದ ವಿವರಣೆಯನ್ನು ಈ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನಚೈವಂ ತದ ಅನಂತರಮೇವ ಅಸ್ಯ ಶಂಕ್ಯಂ. ಅದಾದ ಕೂಡಲೇ ಬರಬೇಕಿತ್ತಲ್ಲ, ಸಾಧಿಭೂತಾದಿದೈವಂ ಶ್ಲೋಕದ ನಂತರವೇ, ಅಂದರೆ 7ನೇ ಅಧ್ಯಾಯದ ನಂತರವೇ 8ನೇ ಅಧ್ಯಾಯದಲ್ಲಿ ಈ ವಿಷಯ ಬರಬೇಕಿತ್ತಲ್ಲ ಅಂತಂದರೆ ಹಾಗೆ ಶಂಕೆ ಮಾಡಬೇಡಿ. ಅಧ್ಯಾತ್ಮಾದಿ ಪದಾನಾಂ ನಿರೂಪಣೇನ, ಅಧ್ಯಾತ್ಮ ಮೊದಲಾದ ಪದಗಳು, ಆ ಪದಗಳನ್ನು ನಿರೂಪಣೆ ಮಾಡದೆ ಆ ಪದಗಳನ್ನು ನಿರೂಪಣೆ ಮಾಡಿ ಅಲ್ಲಿ ಬರ್ತಕ್ಕಂತಹ ಶಂಕೆಗಳಿಗೆ ಪರಿಹಾರವನ್ನು ಹೇಳಿದ ನಂತರವೇ ಸಾಧಿಭೂತಾದಿ ವಾಕ್ಯಗಳ ಅರ್ಥವಾಗಿರ್ತಕ್ಕಂತಹ ಭಗವಂತನ ಮಹಾತ್ಮ್ಯವನ್ನು ಹೇಳುವಂಥದ್ದು ಅದು ಪ್ರಸಕ್ತ. ಆದ್ದರಿಂದ 8ನೇ ಅಧ್ಯಾಯದಲ್ಲಿ ಹೇಳದೆ 9ನೇ ಅಧ್ಯಾಯದಲ್ಲಿ ಹೇಳಿದ್ದು ಅಂತ. ಅಧ್ಯಾತ್ಮಾದಿ ಪದಾನಾಂ, ಅಲ್ಲಿ 8ನೇ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಕೇಳಿದ ಅಧ್ಯಾತ್ಮ ಅಂದರೆ ಏನು, ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಏನು, ಬ್ರಹ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಅಧಿಭೂತ ಅಂದರೆ ಏನು, ಅಧಿದೈವ ಅಂದರೆ ಏನು, ಅಧಿಯಜ್ಞ ಅಂದರೆ ಏನು. ಈ ಪದಗಳ ಸಾಮಾನ್ಯ ಅರ್ಥ ಏನಿದೆ ಅದನ್ನು ನಿರೂಪಣೆ ಮಾಡುವುದರಿಂದ ಬರಬಹುದಾಗಿರ್ತಕ್ಕಂತಹ ಪ್ರಶ್ನೆಗೆ ಪರಿಹಾರ ಕೊಟ್ಟಂಗಾಗತ್ತೆ. ಅದಾದ ಮೇಲೇ ಸಾಧಿಭೂತ
ಪದಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಭಗವಂತನ ಮಹಿಮೆ ಏನಿದೆ ಅದನ್ನು ಹೇಳುವಂಥದ್ದು ಏನು ಪ್ರಸಕ್ತ. ಆದ್ದರಿಂದ 8ನೇ ಅಧ್ಯಾಯದಲ್ಲಿ ಆ ಅಧ್ಯಾತ್ಮಾದಿ ಪದಗಳ ಅರ್ಥವನ್ನು ನಿರೂಪಣೆ ಮಾಡಿ ಆ 7ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿರತಕ್ಕಂತಹ ಸಾಧಿಭೂತಾದಿ ಶ್ಲೋಕದಲ್ಲಿ ಹೇಳಿರ್ತಕ್ಕಂತಹ ಭಗವಂತನ ವಿಶೇಷ ಮಹಿಮೆ ಏನಿದೆ ಅದನ್ನು 9ನೇ ಅಧ್ಯಾಯದಲ್ಲಿ ಹೇಳಲಿಕ್ಕೆ ಹೊರಟಿದ್ದು ಸರಿಯಾಗಿದೆ ಎಂಬುದಾಗಿ ಇಲ್ಲಿ ಪರಿಹಾರವನ್ನು ಗೀತಾವಿವೃತ್ತಿಯಲ್ಲಿ ರಾಯರು ನೀಡ್ತಾರೆ. ಅತಿಚಿತ್ರ ಮಹಿಮಾನಂ ವಕ್ತುಂ ತತ್ರ ಆದರಜನನಾಯ ಪ್ರತಿಜ್ಞಾಪೂರ್ವಂ ವಕ್ಷಮಾಣಂ ಪ್ರಶಂಸತಿ. ಅತಿ ವಿಚಿತ್ರ ಮಹಿಮೆ, ಪರಮಾತ್ಮನ ಮಹಿಮೆ ಅದು ಅತ್ಯಂತ ವಿಚಿತ್ರವಾಗಿರತಕ್ಕಂತಹ ಮಹಿಮೆ, ಅತ್ಯಾಶ್ಚರ್ಯಕರವಾಗಿರತಕ್ಕಂತಹ ಮಹಿಮೆ. ಅದನ್ನು ಹೇಳಬೇಕಾದರೆ ಜಿಜ್ಞಾಸುವಿಗೆ ಅದರ ಬಗ್ಗೆ ಆಕರ್ಷಣೆ ಇರಬೇಕು, ಅದರಲ್ಲಿ ಆಸಕ್ತಿ ಇರಬೇಕು. ಮುಂದೆ ಹೇಳ್ತಕ್ಕಂತಹ ಪ್ರಮೇಯಗಳ ಬಗ್ಗೆ ಅವನಿಗೆ ಆಸಕ್ತಿ ಇರಬೇಕು. ಆ ಆಸಕ್ತಿಯನ್ನು ಮೂಡಿಸಲಿಕ್ಕೋಸ್ಕರವಾಗಿ, ಆದರವನ್ನು ಮೂಡಿಸಲಿಕ್ಕೋಸ್ಕರವಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಮುಂದೇನು ಹೇಳಲಿಕ್ಕಿದ್ದೇನೆ ನಾನು, ಈ ಅಧ್ಯಾಯದಲ್ಲಿ ಮುಂದೆ ನಾನು ಏನು ಹೇಳಲಿಕ್ಕಿದ್ದೇನೆ ಎಂಬುದನ್ನು ವಕ್ಷಮಾಣಂ ಪ್ರಶಂಸತಿ. ಅತಿಚಿತ್ರ ಮಹಿಮಾನಂ ವಕ್ತುಂ, ಅತ್ಯಂತ ವಿಚಿತ್ರವಾಗಿರತಕ್ಕಂತಹ ಪರಮಾತ್ಮನ ಮಹಿಮೆಯನ್ನು ಹೇಳಲು, ತತ್ರ ಆದರ ಜನನಾಯ, ಆ ಪರಮಾತ್ಮನ ಮಹಿಮೆಯಲ್ಲಿ ನಮಗೆ ಆದರವ ಬರಲಿಕ್ಕೋಸ್ಕರವಾಗಿ ಪ್ರತಿಜ್ಞಾಪೂರ್ವಂ ಪ್ರವಕ್ಷ್ಯಾಮಿ ಎಂಬುದಾಗಿ ಪ್ರತಿಜ್ಞಾಪೂರ್ವಕವಾಗಿ ಮುಂದೆ ಹೇಳ್ತಕ್ಕಂಥ ವಿಷಯವನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ನಾನು ಹೇಳ್ತಕ್ಕಂಥ ವಿಷಯ ಅದು ಬಹಳ ಮುಖ್ಯ ಅಂತ ಪ್ರಶಂಸೆ ಮಾಡಿದಾಗ ನಮಗೆ ಕೇಳಲಿಕ್ಕೆ ಅದರಲ್ಲಿ ಆದರ ಮೂಡುತ್ತೆ. ಇಲ್ಲದೆ ಹೋದರೆ ನಾವು ಕೇಳುವುದಿಲ್ಲ. ನಾನು ಹೇಳ್ತಕ್ಕಂಥ ವಿಷಯ ಬಹಳ ಮುಖ್ಯ, ಬಹಳ ಇಂಪಾರ್ಟೆಂಟ್ ಇದು ಅಂತ ಹೇಳಿದಾಗ ಅದರ ಬಗ್ಗೆ ನಮಗೆ ಹೆಚ್ಚು ಆದರ ಮೂಡುತ್ತದೆ. ಹೀಗೆ ತಾನು ಮುಂದೆ ಹೇಳಲಿಕ್ಕಿರತಕ್ಕಂತಹ ವಿಷಯದಲ್ಲಿ ಆದರವನ್ನು ಮೂಡಿಸಲಿಕ್ಕೋಸ್ಕರವಾಗಿ ನಾನು ಹೇಳ್ತಕ್ಕಂಥ ವಿಷಯ ಸಾಮಾನ್ಯ ಅಲ್ಲ, ಇದು ಅತ್ಯಂತ ಗುಹ್ಯವಾಗಿರುವಂಥದ್ದು. ಆದ್ದರಿಂದ ಇದನ್ನು ನೀನು ತಿಳ್ಕೊಳ್ಳೋದ್ರಿಂದ ಈ ಸಂಸಾರದಿಂದಲೇ ನೀನು ಬಿಡುಗಡೆ ಹೊಂತೀಯ ಅಂತ ಈ ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನವನ್ನು ಯಾರು ಪಡಿತಾರೆ ಅವರು ಸಂಸಾರದಿಂದ ನಿವೃತ್ತಿಯನ್ನು ಹೊಂತಾರೆ ಎಂಬುದಾಗಿ, ಸಂಸಾರ ನಿವೃತ್ತಿ ರೂಪವಾಗಿರತಕ್ಕಂಥ ಫಲ ಇದಕ್ಕಿರುವುದರಿಂದ, ಇದು ಅತ್ಯಂತ ಗುಹ್ಯವಾಗಿರೋದರಿಂದ, ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಅದನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಅರ್ಜುನನಿಗೆ ಆಸಕ್ತಿ ಮೂಡಲಿಕ್ಕೋಸ್ಕರವಾಗಿ ಅದನ್ನು ಪ್ರಶಂಸೆ ಮಾಡ್ತಾ ಇದ್ದಾನೆ. ಇದಂತು ತೇ ಗುಹ್ಯತಮಂ, ಇದು ನಾನು ಹೇಳ್ತಾ ಇರೋದು ಅತ್ಯಂತ ಗುಹ್ಯತಮವಾಗಿರುವಂಥದ್ದು, ಅತ್ಯಂತ ಗಹನವಾಗಿರತಕ್ಕಂತಹ ವಿಷಯ. ಇದು ಎಲ್ಲರಿಗೂ ಹೇಳ್ತಕ್ಕಂಥ ವಿಷಯ ಅಲ್ಲ, ಇದು ರಹಸ್ಯವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಪ್ರಮೇಯ. ಇದು ಅದನ್ನು ಹೇಳ್ತಾ ಇದ್ದೇನೆ ನಿನಗೆ. ಗುಹ್ಯತಮಂ ಅತಿ ಗೋಪ್ಯಮಿದಂ ವಕ್ಷಮಾಣಂ ಜ್ಞಾನಂ, ನಾನು ಹೇಳಲಿಕ್ಕಿರುವಂಥದ್ದು ಅತ್ಯಂತ ಗೋಪ್ಯವಾಗಿರತಕ್ಕಂತಹ ಜ್ಞಾನ. ಜ್ಞಾನ ಅಂದರೆ ಜ್ಞಾನ ಅಲ್ಲ, ಇಲ್ಲಿ ಜ್ಞಾನಕ್ಕೆ ವಿಷಯವಾಗಿರತಕ್ಕಂತಹ ಪ್ರಮೇಯ ಅಂತ ಅರ್ಥ. ಜ್ಞಾನ ಅಂದರೆ ತಿಳುವಳಿಕೆಯನ್ನು ಹೇಳ್ತೇನೆ ಅಂತ ಹೇಳಿದರೆ ಸರಿ ಆಗುವುದಿಲ್ಲ. ಅದು ತಿಳುವಳಿಕೆಯನ್ನು ಹೇಳ್ತೇನೆ ಸರಿ ಆಗುವುದಿಲ್ಲ. ಜ್ಞಾನವನ್ನು ಪ್ರವಚನ ಮಾಡ್ತೇನೆ ಅಂತ ಹೇಳಿ ಸರಿ ಆಗುವುದಿಲ್ಲ. ಜ್ಞಾನಕ್ಕೆ ವಿಷಯವಾದ ಪ್ರಮೇಯಗಳನ್ನು ಪ್ರವಚನ ಮಾಡ್ತೇನೆ, ಅದರಿಂದ ನಿನಗೆ ಜ್ಞಾನ ಬರುತ್ತೆ. ಆದ್ದರಿಂದ ಜ್ಞಾನವನ್ನು ಪ್ರವಚನ ಮಾಡೋದಲ್ಲ, ಜ್ಞಾನಕ್ಕೆ ವಿಷಯವಾಗಿರತಕ್ಕಂತಹ ಪ್ರಮೇಯಗಳನ್ನು ನಿನಗೆ ನಾನು ತಿಳಿಸ್ತೇನೆ. ಆದ್ದರಿಂದ ಜ್ಞಾನ ಶಬ್ದಕ್ಕೆ ಇಲ್ಲಿ ಭಾವಾರ್ಥ ಅಲ್ಲ, ಕರ್ಮಣಿ ಲ್ಯುಟು, ಕರ್ಮಾರ್ಥದಲ್ಲಿ ಲ್ಯುಟ್ ಪ್ರತ್ಯಯ ಬಂದು ಜ್ಞಾನಂ ಅಂತ ಆಗಿದೆ. ಅಂದರೆ ಜ್ಞಾಯತೆ ಇತಿ ಜ್ಞಾನಂ. ಜ್ಞಾನ ಅಂದರೆ ತಿಳುವಳಿಕೆ ಅಲ್ಲ, ತಿಳುವಳಿಕೆಗೆ ವಿಷಯವಾಗಿರುವಂಥದ್ದು ಅಂತ ಅರ್ಥ. ಇಲ್ಲಿ ಮಾತ್ರ ಜ್ಞಾನಂ ತಿಳುವಳಿಕೆಗೆ ವಿಷಯವಾಗಿರುವಂಥದ್ದು, ಜ್ಞಾತವ್ಯಂ ಅಂತ. ಜ್ಞಾತವ್ಯಂ ವಿಶೇಷಣ ಜ್ಞಾತವ್ಯ ಸಹಿತಂ. ಜ್ಞಾತವ್ಯಂ ಜ್ಞಾನ ಅಂದರೆ ಜ್ಞಾನ ಅಲ್ಲ, ಜ್ಞಾತವ್ಯ ತಿಳಿಯಲ್ಪಡಬೇಕಾಗಿರುವಂಥದ್ದು. ಜ್ಞಾನವಂದರೆ ಜ್ಞಾನಕ್ಕೆ ವಿಷಯವಾದದ್ದು ಅಂತ ಅರ್ಥ. ಜ್ಞಾನಕ್ಕೆ ವಿಷಯವಾಗಿರತಕ್ಕಂತಹ ಪ್ರಮೇಯ. ಎಂಥ ಪ್ರಮೇಯ? ವಿಜ್ಞಾನ ಸಹಿತಂ ಜ್ಞಾನಂ, ವಿಜ್ಞಾನ ಸಹಿತವಾಗಿರತಕ್ಕಂತಹ. ವಿಜ್ಞಾನ ಅಂದರೆ ವಿಶೇಷವಾಗಿರತಕ್ಕಂತಹ ಜ್ಞಾನ, ವಿಶೇಷವಾಗಿ ತಿಳ್ಕೊಳ್ಬೇಕಾದ್ದು. ಜ್ಞಾತವ್ಯ ಅಂದರೆ ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾದದ್ದು, ವಿಜ್ಞಾನ ಅಂದರೆ ವಿಶೇಷವಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು.
ವಿಶೇಷವಾಗಿ ತಿಳ್ಕೊಳ್ಬೇಕಾಗಿರತಕ್ಕಂತಹ ಪ್ರಮೇಯಗಳಿಂದ ಸಹಿತವಾಗಿರತಕ್ಕಂತಹ ಜ್ಞಾನ, ಅಂದರೆ ಜ್ಞಾನಕ್ಕೆ ವಿಷಯವಾಗಿರತಕ್ಕಂತಹ ಪ್ರಮೇಯ. ಅದನ್ನು ನಾನು ಮುಂದೆ ಹೇಳಲಿಕ್ಕಿದ್ದೇನೆ. ಯಾರಿಗೆ? ನಿನಗೆ. ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅನಸೂಯವೇ, ನೀನು ಅನಸೂಯ, ಅಸೂಯೆ ಇಲ್ಲದವ ಅಂತ ಅರ್ಥ. ಅನಸೂಯವೇ ಚತುರ್ಥಿ ವಿಭಕ್ತಿ. ಅಸೂಯ ಇಲ್ಲದವನು ಅನಸೂಯ. ಅಸೂಯೆ ಇಲ್ಲ ನಿನಗೆ, ಅಸೂಯೆ ಮೊದಲಾದ ದೋಷಗಳು ನಿನ್ನಲ್ಲಿ ಇಲ್ಲ ಅಂತ ಹೇಳೋ ಮೂಲಕವಾಗಿ ಈ ಜ್ಞಾನಕ್ಕೆ ಯಾರು ಅಧಿಕಾರಿಗಳು ಅಂದರೆ, ಯಾರಲ್ಲಿ ಅಸೂಯೆ ಇಲ್ಲವೋ, ಅಸೂಯೆ ಮೊದಲಾದ ದೋಷಗಳು ಯಾರಲ್ಲಿ ಇಲ್ಲವೋ ಅವರು. ಅಂದರೆ ತತ್ವಜ್ಞಾನ ಗಳಿಸಬೇಕಾದ್ರೆ ಇಂತಹ ದೋಷಗಳು ಇರಬಾರ್ದು. ಇಂತಹ ದೋಷಗಳಿಂದ ರಹಿತರಾಗಿರ್ತಕ್ಕಂಥವರೇ ತತ್ವಜ್ಞಾನಕ್ಕೆ ಅಧಿಕಾರಿಗಳಾಗಿ ಇರ್ತಕ್ಕಂಥವ್ರು. ಆದ್ದರಿಂದ ನೀನು ನಾನು ಹೇಳ್ತಕ್ಕಂತಹ ಈ ತತ್ವಜ್ಞಾನಕ್ಕೆ ಅಧಿಕಾರಿಯಾದ್ದರಿಂದ ನಿನಗೆ ಹೇಳ್ತಾ ಇದ್ದೇನೆ. ಅಸೂಯಾದಿ ದೋಷ ಹೀನಾಯ ಏವಂ ರೂಪ ಏವ ಅಧಿಕಾರಿ ಇತಿ ಜ್ಞಾಪನಾಯ. ಯಾಕೆ ಈ ವಿಶೇಷಣ ಕೊಡಬೇಕು? ಎಲ್ಲ ಕಡೆ ಅರ್ಜುನನ ಹೆಸರನ್ನು ಸಂಬೋಧಿಸ್ತಾ ಇದ್ದ ಹಿಂದೆ ಎಲ್ಲ. ಇಲ್ಲಿ ಅನಸೂಯವೇ ಅಂತ ಹೇಳಿದ್ದು ಯಾಕೆ ಅಂದರೆ, ಏವಂ ರೂಪ ಏವ, ಹೀಗಿದ್ದವನೆಂದರೆ ಅಸೂಯೆ ಮೊದಲಾದ ದೋಷಗಳಿಂದ ರಹಿತನಾದವನೇ ಇದಕ್ಕೆ ಅಧಿಕಾರಿ ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿಯೇ, ಜ್ಞಾಪನಾಯೈವ, ಇದನ್ನು ತಿಳಿಸ್ಲಿಕ್ಕೋಸ್ಕರವಾಗಿಯೇ ಯಾರಲ್ಲಿ ಅಸೂಯಾದಿ ದೋಷಗಳಿಲ್ಲವೋ ಅಂಥವನು ಮಾತ್ರ ತತ್ವಜ್ಞಾನಕ್ಕೆ ಅಧಿಕಾರಿ ಎಂಬುದನ್ನು ಜ್ಞಾಪನಾಯ ತಿಳಿಸೋಕ್ಕೋಸ್ಕರವಾಗಿ ಏತದ್ ವಿಶೇಷಣೋಕ್ತಿ, ಈ ವಿಶೇಷಣವನ್ನು ಇಲ್ಲಿ ಅರ್ಜುನನಿಗೆ ಈ ವಿಶೇಷಣವನ್ನು ಕೃಷ್ಣ ಕೊಟ್ಟಿದ್ದಾನೆ. ಅಂತಹ ಅನಸೂಯವೇ, ಅಸೂಯಾದಿ ದೋಷರಹಿತನಾಗಿರತಕ್ಕಂತಹ ತೇ ನಿನಗೆ, ತುಭ್ಯಂ ಪ್ರವಕ್ಷ್ಯಾಮಿ, ನಾನು ಅದನ್ನು ತಿಳಿಸ್ತೇನೆ, ಪ್ರವಚನ ಮಾಡ್ತೇನೆ, ಹೇಳ್ತೇನೆ ಅಂತ. ಯಾಕೆ ಅದನ್ನು ಹೇಳ್ತೀಯಾ? ಅದರಿಂದ ಏನು ಪ್ರಯೋಜನ ಅಂದರೆ, ಯತ್ ಜ್ಞಾತ್ವಾ ಅಶುಭಾತ್ ಮೋಕ್ಷಸೆ. ಯತ್ ಜ್ಞಾತ್ವಾ, ಯಾವುದನ್ನು ತಿಳಿದು, ಅಶುಭಾತ್ ಶುಭವಲ್ಲದ ಯಾವುದು? ಈ ಸಂಸಾರ. ಈ ಸಂಸಾರದಲ್ಲಿ ಶುಭ ಇಲ್ಲ, ಅಶುಭವೇ ಜಾಸ್ತಿ, ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ. ಏನೋ ಸ್ವಲ್ಪ ಪರ್ಸೆಂಟೇಜ್ ಮಾತ್ರ ಒಳ್ಳೆಯದಿರೋದು, ಕೆಟ್ಟದ್ದೇ ಜಾಸ್ತಿ ಇರುವಂಥದ್ದು, ಒಳ್ಳೆಯದಿಲ್ವೇ ಇಲ್ಲ. ಆದ್ದರಿಂದ ಅದನ್ನು ಅಶುಭ ಅಂತ ಹೇಳ್ತಾರೆ, ಶುಭರಹಿತವಾಗಿರುವಂಥದ್ದು. ಸಂಸಾರದಲ್ಲಿ ಸುಖವೂ ಇದೆ, ದುಃಖವೂ ಇದೆ. ಆದರೂ ಇದರಲ್ಲಿ ದುಃಖವೇ ಜಾಸ್ತಿ. ಸುಖ ಆರಂಭದಲ್ಲಿ ನಮಗೆ ಸುಖ ಅಂತ ಅನಿಸುತ್ತೆ, ಮತ್ತೆ ಅದರ ಹಿಂದೆ ದುಃಖವೇ ಇರುವಂಥದ್ದು. ದುಃಖದ ಮೂಟೆಯನ್ನೇ ಬೆನ್ನ ಮೇಲೆ ಹೊತ್ತುಕೊಂಡು ಬರತಕ್ಕಂತಹ ಸುಖ ಇದು. ಕಂಡೂಯನೇನ ಕರಯೋರಿವ ದುಃಖಂ ಅಂತ ಹೇಳ್ತಾರೆ ಪ್ರಹ್ಲಾದರಾಜರು ಭಾಗವತದಲ್ಲಿ. ಕಜ್ಜಿ ಆದರೆ ತುರಿಸ್ತಾ ಇದ್ರೆ ನೋಡಿ, ಎಷ್ಟು ಆನಂದವಾಗುತ್ತೆ ತುರಿಸುವಾಗ, ಎಷ್ಟು ಖುಷಿ ಆಗ್ತದೆ ಆ ತುರಿಕೆ ತೀರಿಸ್ಕೊಳ್ಳೋದು, ತಿಂಡಿ ತೀರಿಸ್ಕೊಳ್ಳೋದು. ಅದಾದ ಮೇಲೆ, ತುರಿಸ್ಕೊಂಡ ಮೇಲೆ ಉಗುರಿನಿಂದ ಗಾಯ ಆದಮೇಲೆ ಮತ್ತೆ ಉರಿ. ಹಾಗೆ ಆರಂಭದಲ್ಲಿ ಸುಖ, ಮತ್ತೆ ಉರಿ, ಆ ಗಾಯ. ಆ ರೀತಿಯಲ್ಲಿ ಒಂದು ಉದಾಹರಣೆ ಕೊಟ್ಟು ಭಾಗವತ ವಿವರಿಸ್ತದೆ. ಕಂಡೂಯನೇನ ಕರಯೋರಿವ ದುಃಖಂ ಅಂತ ಅತ್ಯಂತ ದುಃಖಮಯವಾಗಿರುವಂಥದ್ದು ಈ ಸಂಸಾರ. ಇದು ಏನೋ ಒಂದು ಅಲ್ಪ ಸುಖ ಇದೆ ಅಷ್ಟೇ. ಕಡು ಬೇಸಿಗೆಯ ಬಿಸಿಲಿನಲ್ಲಿ ಬಳಲಿ ಬೆಂಡಾದಂತಹ ಕಪ್ಪೆ ನೆರಳನ್ನು ಆಶ್ರಯಿಸಿಕೊಂಡು ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಅಂದರೆ, ಒಂದು ಬುಸುಗುಟ್ಟುತ್ತಾ ಇರತಕ್ಕಂತಹ ಹೆಡೆ ಬಿಚ್ಚಿದ ಹಾವಿನ ಹೆಡೆಯ ಅಡಿಯಲ್ಲಿರತಕ್ಕಂತಹ ನೆರಳಿನಲ್ಲಿ ಹೋಗಿ, ಆಹಾ ಎಷ್ಟು ಚೆನ್ನಾಗಿದೆ ನೆರಳು ಅಂತ ಅದು ಅಲ್ಲಿ ಹೋಗಿ ಆನಂದ ಪಡುತ್ತೆ. ಆದರೆ ಯಾವಾಗ ಆ ಕಪ್ಪೆಗೆ ಮೃತ್ಯು ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಆ ಹಾವು, ಹೆಡೆ ಬಿಚ್ಚಿದ ಹಾವು ಆ ಕಪ್ಪೆಯನ್ನು ನುಂಗತ್ತೆ ಗೊತ್ತಿಲ್ಲ. ಅಂತಹ ಭಯಾನಕವಾಗಿರತಕ್ಕಂತಹ ಹಾವಿನ ಹೆಡೆಯ ನೆರಳಿನಲ್ಲಿ, ತಂಪಾದ ನೆರಳು ಅಂತ ಭಾವಿಸಿ ಆನಂದ ಪಡುವ ಹಾಗೆ ಸಂಸಾರದಲ್ಲಿ ತುಂಬ ಕಷ್ಟಗಳೇ ಇರೋದು, ದುಃಖವೇ ಇರುವಂಥದ್ದು. ಹಾಗಾಗಿಯೇ ಎಲ್ಲರೂ ಸಂಸಾರದಿಂದ ಬಿಡುಗಡೆ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಕೃಷ್ಣ ಇದನ್ನು ಅಶುಭ ಅಂತ ಹೇಳ್ತಾ ಇದ್ದೇನೆ. ಅಶುಭಾತ್, ಇದು ಅಶುಭವಾಗಿರುವಂಥದ್ದು ಸಂಸಾರ. ಇಂತಹ
ಅಶುಭ ಸಂಸಾರದಿಂದ ಮೋಕ್ಷಸೆ, ನೀನು ಮೋಕ್ಷವನ್ನು ಹೊಂದುತ್ತೀಯೋ ಅಂತಹ ವಿಶೇಷವಾಗಿರತಕ್ಕಂತಹ ಪ್ರಮೇಯಗಳಿಂದ ಸಹಿತವಾದ ಕೆಲವು ಪ್ರಮೇಯಗಳನ್ನು ನಿನಗೆ ನಾನಿಲ್ಲಿ ತಿಳಿಸ್ತೇನೆ ಅಂತ ಅದರ ಅರ್ಥ. ಯಚ್ಛಬ್ದಸ್ಯ ಇದಂತು ಇತ್ಯನೇನ ಅನ್ವಯ. ಯತ್ ಜ್ಞಾತ್ವ, ಯಾವುದನ್ನು ತಿಳಿದು ನೀನು ಮೋಕ್ಷವನ್ನು ಹೊಂದುತ್ತೀಯೋ ಅಂತಹ ಇದಂತು, ಅಂತಹ ಈ ಜ್ಞಾನ ಇದು ಅಂತ ಅಲ್ಲಿಗೆ ಅನ್ವಯ. ಯಚ್ಛಬ್ದಸ್ಯ, ಯತ್ ಜ್ಞಾತ್ವ ಅಂದಮೇಲೆ ಯತ್ ಶಬ್ದಕ್ಕೆ ಅನ್ವಯಲ್ಲಿ ಅಂದರೆ ಯತ್ ಜ್ಞಾತ್ವ, ಯಾವುದನ್ನು ತಿಳಿದುಕೊಂಡು ನೀನು ಅಶುಭವಾದ ಸಂಸಾರದಿಂದ ಮೋಕ್ಷವನ್ನು ಹೊಂದುತ್ತೀಯೋ ಅಂತಹ ಇದಂತು, ಈ ವಿಜ್ಞಾನ ಸಹಿತವಾಗಿರ್ತಕ್ಕಂತಹ ಜ್ಞಾನದ ಬಗ್ಗೆ ನಿನಗೆ ಹೇಳ್ತೇನೆ ಅಂತ ಈ ವಿವೃತ್ತಿಯ ಅರ್ಥ. ಇಷ್ಟು ವಿವರಣೆಯೊಂದಿಗೆ ವಿವೃತ್ತಿಯಲ್ಲಿ ಈ ಶ್ಲೋಕದ ಅರ್ಥವನ್ನು ತಿಳಿಸಿ ಮುಂದಿನ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ ಎರಡು ಪದಗಳಿವೆ ಈ ಶ್ಲೋಕದಲ್ಲಿ. ಮೊದಲನೇ ಶ್ಲೋಕದಲ್ಲಿ ಜ್ಞಾನ ವಿಜ್ಞಾನಕ್ಕೂ ಏನು ವ್ಯತ್ಯಾಸ? ಇವತ್ತೆಲ್ಲ ಜ್ಞಾನ ವಿಜ್ಞಾನ ವಿಭಾಗ ಮಾಡುವ ಕ್ರಮವೇ ಸರಿ ಇಲ್ಲ. ಈಗ ನಾವು ಕಾಲೇಜುಗಳಲ್ಲಿ ನೋಡ್ತೇವೆ, ಸೈನ್ಸ್ ಅಂದರೆ ಯಾವುದು? ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಇವೆಲ್ಲ ಜೀವಶಾಸ್ತ್ರ, ಇವೆಲ್ಲ ವಿಜ್ಞಾನ ಅಂತ ಹೇಳ್ತೇವೆ ನಾವು. ಆದರೆ ರಾಜ್ಯಶಾಸ್ತ್ರ ವಿಜ್ಞಾನ ಅಲ್ಲ, ಶಾಸ್ತ್ರ ಅಂತ ಹೇಳ್ತೇವೆ. ರಾಜ್ಯಶಾಸ್ತ್ರ ವಿಜ್ಞಾನ, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೇವೆ, ಅದು ವಿಜ್ಞಾನ ಅಲ್ಲ. ಇತಿಹಾಸ ವಿಜ್ಞಾನ ಅಲ್ಲ. ಹೋಮ್ ಸೈನ್ಸ್ ಅಂತ ಹೇಳ್ತೀವಿ, ಹೋಮ್ ಸೈನ್ಸ್ ವಿಜ್ಞಾನ ಅಲ್ಲ, ಹೇಳೋದು ಹೋಮ್ ಸೈನ್ಸ್ ಅಂತ. ಆದರೆ ಅದನ್ನು ವಿಜ್ಞಾನದ ವಿಭಾಗದಲ್ಲಿ ಸೇರಿಸಿಲ್ಲ. ಯಾವುದೇ ಕಾಲೇಜ್ ಹೋಗಿ ನೀವು ಹೋಮ್ ಸೈನ್ಸನ್ನು ಆರ್ಟ್ಸಲ್ಲಿ ಸೇರಿಸ್ತಾರೆ. ನಿಜವಾಗಿಯೂ ಹೋಮ್ ಸೈನ್ಸು ಈ ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಂಶ ತುಂಬ ಇದೆ ಅದರಲ್ಲಿ, ಆದರೆ ಅದನ್ನು ಕಲಾ ವಿಭಾಗಕ್ಕೆ ಸೇರಿಸ್ತಾರೆ. ಹಾಗಾಗಿ ಯಾವುದು ವಿಜ್ಞಾನ ಯಾವುದು ಜ್ಞಾನ ಎಂಬ ವಿಭಾಗವೇ ಇವತ್ತಿನ ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರಿಯಾಗಿ ಇಲ್ಲವೇ ಇಲ್ಲ. ಹೇಳಲಿಕ್ಕೆ ನಾವು ಹೇಳ್ತೇವೆ, ಏನು ಹೇಳ್ತೀವಿ, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ, ಅದು ವಿಜ್ಞಾನವೋ? ಅವ್ರ ಪ್ರಕಾರ ವಿಜ್ಞಾನ ಅಲ್ಲ ಅದು. ಆದರೆ ಅದನ್ನು ಇಂಗ್ಲೀಷಲ್ಲಿ ಹೇಳುವಾಗ, ರಾಜ್ಯಶಾಸ್ತ್ರವನ್ನು ಹೇಳುವಾಗ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೇವೆ. ಸಂಸ್ಕೃತ ನೋಡಿ ಎಲ್ಲದಕ್ಕೂ ಶಾಸ್ತ್ರ ಅಂತಲೇ ಹೇಳೋದು, ಎಲ್ಲವೂ ವಿಜ್ಞಾನವೇ, ಎಲ್ಲವೂ ವಿಜ್ಞಾನವೇ. ಯಾವುದು ಜ್ಞಾನ ಯಾವುದು ವಿಜ್ಞಾನ? ಈ ವಿಭಾಗ ಏನಿದೆ, ಸೈನ್ಸ್ ಅಂದರೆ ಇವಿಷ್ಟು ಸೈನ್ಸ್ಗಳು, ಇದು ಬಿಟ್ಟು ಉಳಿದ ವಿಷಯಗಳೆಲ್ಲ ಸೈನ್ಸ್ ಅಲ್ಲ. ವಾಣಿಜ್ಯ ಶಾಸ್ತ್ರ ಇದೆ, ಅದು ಸೈನ್ಸ್ ಅಲ್ಲವೇ ಅಲ್ಲ ಅಂತ ಹೇಳೋದು. ವಾಣಿಜ್ಯ ಶಾಸ್ತ್ರ ಅದು ಕೂಡ ವಿಜ್ಞಾನವೇ. ಜ್ಞಾನವೂ ಹೌದು ವಿಜ್ಞಾನವೂ ಹೌದು. ಜ್ಞಾನ ಅಂದರೆ ಸಾಮಾನ್ಯವಾಗಿರತಕ್ಕಂತಹ ಜ್ಞಾನ. ಸಾಮಾನ್ಯವಾಗಿ ತಿಳಿದುಕೊಂಡದ್ದನ್ನು ವಿಶೇಷವಾಗಿ ತಿಳ್ಕೊಳ್ಳೋದು ವಿಜ್ಞಾನ. ನಮ್ಮಲ್ಲೇನಿದೆ, ಯಾವುದಕ್ಕೆ ಪ್ರಾಕ್ಟಿಕಲ್ ಇದೆಯೋ ಅದು ವಿಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಲ್ಯಾಬ್ ಹೋಗಿ ನಾವು ಪ್ರಾಕ್ಟಿಕಲ್ ಮಾಡ್ತೀವಿ ಅಂತಾದರೆ ಅದು ಸೈನ್ಸ್ ಸಬ್ಜೆಕ್ಟ್. ಯಾವುದಕ್ಕೆ ಪ್ರಾಕ್ಟಿಕಲ್ ಇಲ್ಲ? ಯಾವುದಕ್ಕೆ ಪ್ರಾಕ್ಟಿಕಲ್ ಇಲ್ಲ ಹೇಳಿ? ಪ್ರತಿಯೊಂದು ವಿಷಯಕ್ಕೂ ಪ್ರಾಕ್ಟಿಕಲ್ ಇದೆ. ಪ್ರಾಕ್ಟಿಕಲ್ ಅಂದರೆ ಏನು? ಯಾವುದೇ ಒಂದು ವಿಷಯವನ್ನು ನಾವು ತಿಳ್ಕೊಳ್ತೇವೆ. ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ ಸೈನ್ಸ್ ವಿಭಾಗದಲ್ಲಿ ಥಿಯರಿ ಕ್ಲಾಸಲ್ಲಿ ಒಂದು ವಿಷಯ ತಿಳ್ಕೊಳ್ತಾನೆ. ತಿಳಿದುಕೊಂಡು ಅದನ್ನು ಅವ ಪ್ರಯೋಗಶಾಲೆಗೆ ಹೋಗಿ ಅದನ್ನು ಮನವರಿಕೆ ಮಾಡಿಕೊಡ್ತಾನೆ. ತಾನು ತಿಳಿದುಕೊಂಡ ವಿಷಯವನ್ನು ಸಾಕ್ಷಾತ್ಕರಿಸ್ಕೊಳ್ತಾನೆ, ಅದನ್ನು ಸಾಕ್ಷಾತ್ ಅನುಭವಿಸ್ತಾನೆ. ಒಂದು ವಿಷಯವನ್ನು ತಿಳಿದುಕೊಂಡು ಅದನ್ನು ನಾವು ಅನುಭವಿಸುವಂಥದ್ದುಂಟಲ್ವಾ, ಅದು ವಿಜ್ಞಾನ. ಆ ದೃಷ್ಟಿಯಿಂದ ವಿಜ್ಞಾನ ಅಂತ ಹೇಳಬೇಕು ಹೊರತು ಬರೀ ಪ್ರಾಕ್ಟಿಕಲ್ ಇದೆ, ಪ್ರಾಕ್ಟಿಕಲ್ ನಾನ್ ಪ್ರಾಕ್ಟಿಕಲ್, ಪ್ರಾಕ್ಟಿಕಲ್ ಸಬ್ಜೆಕ್ಟು ಸೈನ್ಸು, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟು ಸೈನ್ಸ್ ಅಲ್ಲ ಅನ್ನುವ ಈ ಸೈನ್ಸ್ ನಾನ್ ಸೈನ್ಸ್ ಅನ್ನುವ ವಿಭಾಗ ಉಂಟಲ್ಲ, ಇದು ನಾನ್ಸೆನ್ಸ್ ವಿಭಾಗ. ಇದು ಈ ಒಂದು ಸಿಸ್ಟಮೇ ಸರಿ ಇಲ್ಲ. ಎಲ್ಲವೂ ವಿಜ್ಞಾನವೇ. ಯಾವುದೇ ಒಂದು ವಿಷಯ ಇರಲಿ, ಅದನ್ನು ತಿಳಿದುಕೊಂಡ ಮೇಲೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅದೇನದು ಪ್ರಾಕ್ಟಿಕಲ್. ಯಾವುದೇ ವಿಷಯ ತಿಳ್ಕೊಳ್ಳಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅದನ್ನು ನಾವು ಸಾಕ್ಷಾತ್ಕರಿಸ್ಕೊಳ್ಬೇಕು. ಸೈನ್ಸ್ ಪಾಠ ಮಾಡುವಾಗ ಸೈನ್ಸ್ ಪ್ರೊಫೆಸರ್ ಹೇಳ್ತಾರೆ, ಕೆಲವು ವಿಷಯಗಳನ್ನ ಹೇಳ್ತಾರೆ.
ನಾವು ಕೇಳಿಸ್ಕೊಳ್ತೇವೆ, ಅಷ್ಟೇ ಕೇಳ್ಕೊಳ್ತೇವೆ, ಮನನ ಮಾಡ್ತೇವೆ. ಆದರೆ ಅದನ್ನು ಪ್ರತ್ಯಕ್ಷವಾಗಿ ನಾವು ಕಂಡಿರುವುದಿಲ್ಲ. ಪ್ರತ್ಯಕ್ಷವಾಗಿ ನಾವು ಅದನ್ನು ಪ್ರಯೋಗಶಾಲೆಗೆ ಹೋಗಿ ಅದನ್ನು ನಾವೇ ನಮ್ಮ ಕೈಯಾರೆ ಅದನ್ನು ಮಾಡಿದಾಗ ನಮಗೆಲ್ಲ ಸರ್ ಹೇಳಿದ್ದು ಸರಿಯಾಗಿದೆ ಅಂತಾಗತ್ತೆ. ಹೀಗೆ ತಿಳಿದುಕೊಂಡ ವಿಷಯವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಳೋದು, ಅದನ್ನು ಅನುಭವಿಸುವುದು, ಅದನ್ನು ಅಳವಡಿಸಿಕೊಳ್ಳೋದು, ಅದು ಪ್ರಾಕ್ಟಿಕಲ್, ಅದು ವಿಜ್ಞಾನ. ಹಾಗಾಗಿ ಪ್ರತಿಯೊಂದು ವಿಷಯವೂ ಪ್ರಾಕ್ಟಿಕಲ್ಲೇ, ಪ್ರತಿಯೊಂದು ವಿಷಯವೂ ವಿಜ್ಞಾನವೇ. ವಿಜ್ಞಾನವಲ್ಲದ ವಿಷಯವೇ ಇಲ್ಲ. ಹಾಗಾದರೆ ವಿಜ್ಞಾನ ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಏನು ತಿಳ್ಕೊಂಡಿರ್ತೇವೆ ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋದು, ಅದನ್ನು ಸಾಕ್ಷಾತ್ಕರಿಸಿಕೊಂಡಾಗ ಅದು ವಿಜ್ಞಾನ ಆಗುತ್ತೆ. ಹೀಗೆ ಒಂದು ವಿಷಯದ ಸಾಮಾನ್ಯ ಜ್ಞಾನ ಆದರೆ ಅದನ್ನು ವಿಶೇಷವಾಗಿ ತಿಳ್ಕೊಳ್ಳೋದು ಅಂದರೆ ಒಂದು ವಿಷಯವನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋದು ಇರ್ಬೋದು, ಅಥವಾ ಒಂದು ವಿಷಯ ಇಲ್ಲಿ ಹೇಳಿರ್ತಕ್ಕಂತಹ ವಿಷಯ ಬೇರೆ ಎಲ್ಲೆಲ್ಲಿ ಹೇಗೆ ಬಂದಿದೆ ಅದೆಲ್ಲ ನಾವು ತಿಳ್ಕೊಳ್ಳುವಂಥದ್ದು. ಶ್ರೀಮದಾಚಾರ್ಯ ಶಾಸ್ತ್ರ ದೊಡ್ಡ ವಿಜ್ಞಾನ ಇದು. ಒಂದು ವಿಷಯವನ್ನು ಹೇಳಿದರೆ ಆ ವಿಷಯ ಎಲ್ಲೆಲ್ಲಿ ಬಂದಿದೆ, ಈ ಒಂದು ಪ್ರಮೇಯ ಯಾವ್ಯಾವ ಉಪನಿಷತ್ತಿನಲ್ಲಿ ಬಂದಿದೆ, ಯಾವ್ಯಾವ ವೇದದಲ್ಲಿ ಬಂದಿದೆ, ಯಾವ್ಯಾವ ಪುರಾಣಗಳಲ್ಲಿ ಇದೆ, ಎಲ್ಲವನ್ನು ಇದೇ ಒಂದು ವಿಷಯವನ್ನು ನಾವು ತಿಳ್ಕೊಂಡಿರ್ತಕ್ಕಂತಹ ಒಂದು ವಿಷಯವನ್ನೇ ಆ ಶಾಸ್ತ್ರ ಹಾಗೆ ಹೇಳುತ್ತೆ, ಈ ಶಾಸ್ತ್ರ ಹೇಗೆ ಹೇಳುತ್ತೆ, ಆ ಗ್ರಂಥದಲ್ಲಿ ಹಾಗೆ ಹೇಳಿದೆ, ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ ಅಂತ ಈ ಕಂಪೇರಿಟಿವ್ ಸ್ಟಡಿ, ತುಲನಾತ್ಮಕವಾಗಿ ನಾವು ಅಧ್ಯಯನ ಮಾಡುವಂಥದ್ದು. ವಿಜ್ಞಾನಿ ಒಂದು ವಿಷಯವನ್ನು ಸಾಕ್ಷಾತ್ಕರಿಸ್ಕೊಂಡಾಗ ಇದನ್ನು ಅವರು ಹಾಗೆ ಹೇಳ್ತಾರೆ, ಇದು ಹೀಗೆ ಹೇಳ್ತಾರೆ, ಇದನ್ನು ಜಿಯಾಲಜಿಯವರು ಹೀಗೆ ಹೇಳ್ತಾರೆ, ಇದನ್ನು ಬಯಾಲಜಿಯವರು ಹಾಗೆ ಹೇಳ್ತಾರೆ, ಇದನ್ನು ಫಿಸಿಕ್ಸ್ನವರು ಹಾಗೆ ಹೇಳ್ತಾರೆ. ಒಂದೇ ವಿಷಯವನ್ನು ಬೇರೆ ಬೇರೆಯವರು ನೋಡುವ ದೃಷ್ಟಿ, ಆ ವಿವಿಧ ದೃಷ್ಟಿಕೋನಗಳಿಂದ ಒಂದು ವಿಷಯವನ್ನು ಪರಾಮರ್ಶೆ ಮಾಡ್ತಾ ಹೋಗುವಂಥದ್ದು, ಇದು ಕೂಡ ವಿಜ್ಞಾನದ ಒಂದು ರೀತಿಯೇ. ವಿಷಯ ಒಂದೇ ವಿಷಯವನ್ನು ಬೇರೆ ಬೇರೆ ಗ್ರಂಥಗಳ ಮೂಲಕ, ಬೇರೆ ಬೇರೆ ಶಾಸ್ತ್ರಗಳ ಮೂಲಕ ತುಲನಾತ್ಮಕವಾಗಿ ಅಧ್ಯಯನ ಮಾಡುವಂಥದ್ದು, ಇದು ವಿಜ್ಞಾನದ ಕ್ರಮ. ನಾವು ತಿಳಿದುಕೊಂಡಂತಹ ವಿಷಯವನ್ನು ವಿಸ್ತಾರವಾಗಿ ತಿಳ್ಕೊಳ್ಳೋದು, ವಿಶೇಷವಾಗಿ ತಿಳ್ಕೊಳ್ಳೋದು, ತುಲನಾತ್ಮಕವಾಗಿ ತಿಳ್ಕೊಳ್ಳೋದು, ಹೀಗೆ ಒಂದು ವಿಷಯವನ್ನು ಅಧ್ಯಯನ ಮಾಡೋದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ. ಹೊರತು ಯಾವುದಕ್ಕೆ ಲ್ಯಾಬ್ ಇಲ್ಲ, ಯಾವುದಕ್ಕೆ ಪ್ರಾಕ್ಟಿಕಲ್ ಇಲ್ಲ, ಅದು ಸೈನ್ಸ್ ಅಲ್ಲ. ಪ್ರಾಕ್ಟಿಕಲ್ ಇರತಕ್ಕಂಥ ಸಬ್ಜೆಕ್ಟ್ ಮಾತ್ರ ಸೈನ್ಸ್, ಈ ಒಂದು ವಿಭಾಗವೇ ಸರಿಯಲ್ಲ. ವಿಜ್ಞಾನ ಅಂದರೆ ಒಂದು ವಿಷಯವನ್ನು ತಿಳಿದುಕೊಂಡಂತಹ ಒಂದು ವಿಷಯವನ್ನು ನಾವು ಕಣ್ಣಾರೆ ಕಂಡು ಅನುಭವಿಸುವಂಥದ್ದು, ಪ್ರತ್ಯಕ್ಷೀಕರಿಸಿಕೊಳ್ಳುವಂಥದ್ದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಒಂದು ರೀತಿ, ಒಂದು ಕ್ರಮ. ಆದರೆ ಒಂದು ತಿಳಿದುಕೊಂಡಂತಹ ವಿಷಯವನ್ನು ನಾನಾ ಮುಖಗಳಿಂದ ಇದೇ ಒಂದು ವಿಷಯವನ್ನು ಬೇರೆ ಬೇರೆ ಗ್ರಂಥಗಳು ಹೇಗೆ ಹೇಳ್ತವೆ ಅದೆಲ್ಲ ವಿಚಾರವನ್ನು, ಇದೇ ಒಂದು ವಿಷಯವನ್ನು ಯಾವ್ಯಾವ ದಾರ್ಶನಿಕರು ಹೇಗೆ ಹೇಳ್ತಾರೆ, ನಮ್ಮ ಮಾಧ್ವ ಪ್ರಮೇಯಗಳನ್ನು ಬೇರೆ ಬೇರೆ ದಾರ್ಶನಿಕರು ಹೇಗೆ ಹೇಳ್ತಾರೆ, ಬ್ರಹ್ಮಸೂತ್ರದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು 21 ಜನ ಭಾಷ್ಯಕಾರರು ಹೇಗೆ ನಿರೂಪಣೆ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಅತ್ಯಂತ ಸುಂದರವಾಗಿ ನ್ಯಾಯಾಮೃತದಲ್ಲಿ ವ್ಯಾಸರಾಜರು ನಿರೂಪಣೆ ಮಾಡಿ ಅವೆಲ್ಲವೂ ಕೂಡ ಸರಿಯಲ್ಲ ಎಂಬುದನ್ನು ನಿರೂಪಣೆ ಮಾಡ್ತಾರ, ಅದು ಸೈನ್ಸ್. ಒಂದು ವಿಷಯವನ್ನು ನಾನಾ ದೃಷ್ಟಿಕೋನಗಳಿಂದ ನೋಡಿ ಅದರಲ್ಲಿ ಯಾವುದು ಸರಿ ಎಂಬುದನ್ನು ನಾವು ಅದನ್ನು ಅಳವಡಿಸಿಕೊಳ್ಳೋದುಂಟಲ್ಲ, ಅದು ವಿಜ್ಞಾನ. ಇಂತಹ ವಿಶೇಷವಾಗಿರ್ತಕ್ಕಂತಹ ಜ್ಞಾನ, ವಿಶೇಷವಾಗಿರ್ತಕ್ಕಂತಹ ಭಗವಂತನ ಮಹಿಮೆ, ಅದು ಇಲ್ಲಿ ವಿಜ್ಞಾನ. ಇನ್ನು ಭಗವಂತನ ಬಗ್ಗೆ ಸಾಮಾನ್ಯವಾದ ತಿಳುವಳಿಕೆ, ಅದು ಜ್ಞಾನ. ಈ ವಿಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನವನ್ನು ನಾನಿಲ್ಲಿ ಹೇಳ್ತೇನೆ. ವಿಜ್ಞಾನವನ್ನು ಎಲ್ಲಿಂದ ಹೇಳೋದು ಅಂದರೆ 16ನೇ ಶ್ಲೋಕದಿಂದ. 16ನೇ ಶ್ಲೋಕದಲ್ಲಿ ಅಹಂ ಕೃತುರಹಂ ಯಜ್ಞ ಅಂತ ಬರುತ್ತೆ. 16ನೇ ಶ್ಲೋಕ. 16ನೇ ಶ್ಲೋಕದಿಂದ ಅಹಂ ಕೃತುರಹಂ ಯಜ್ಞ ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ. ಅಲ್ಲಿಂದ ಪರಮಾತ್ಮ ವಿಶೇಷವಾಗಿರ್ತಕ್ಕಂಥ ತನ್ನ ಮಹಿಮೆಯನ್ನು ಹೇಳ್ತಾನೆ. ಅದಕ್ಕಿಂತ ಮೊದಲು ಹೇಳುವಂಥದ್ದು ಪರಮಾತ್ಮನ ಸಾಮಾನ್ಯ ಮಹಿಮೆಯನ್ನು ಹೇಳಿ ಮುಂದೆ ವಿಶೇಷವಾಗಿರ್ತಕ್ಕಂತಹ ಮಹಿಮೆಯನ್ನು ಹೇಳೋದು. ಸಾಮಾನ್ಯ ಮಹಿಮೆ ಅಂದರೆ ಯಾವುದು?
ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲಿ ಇದ್ದಾನೆ, ಎಲ್ಲರೂ ವ್ಯಾಪಿಸ್ಕೊಂಡಿದ್ದಾನೆ, ಎಲ್ಲ ಪ್ರಾಣಿಗಳಿಗೂ ಅವನು ಆಧಾರ ಆಗಿದ್ದಾನೆ, ಆಶ್ರಯನಾಗಿದ್ದಾನೆ. ಇದು ಕಾಮನ್, ಸಾಮಾನ್ಯವಾಗಿ ನಾವು ಹೇಳುವಂಥದ್ದು. ಇದು ಸಾಮಾನ್ಯವಾದ ಜ್ಞಾನ. ಅಲ್ಲ, ಪರಮಾತ್ಮ ಏನು? ಲಕ್ಷ್ಮಿನೂ ಕೂಡ ಎಲ್ಲ ಕಡೆ ಇದ್ದಾಳೆ. ಲಕ್ಷ್ಮಿಗೆ ಸಮನ ಅಂತ ಹೆಸರು. ಯಾಕೆ ಅಂದರೆ ಅವಳು ಪರಮಾತ್ಮನಂತೆ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ ಅಂತ ಆ ಅರ್ಥ. ಸಮಾನ ಶಬ್ದಕ್ಕೆ ಅರ್ಥ ಹಾಗೆ. ಪರಮಾತ್ಮನಂತೆ ಲಕ್ಷ್ಮಿ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ. ಅದೇ ಅಕ್ಷರಾಧಿಕರಣದಲ್ಲಿ ಬರ್ತದೆ. ಇಡೀ ಪ್ರಪಂಚವನ್ನು ಧಾರಣ ಮಾಡತಕ್ಕಂಥವಳು ಅಕ್ಷರನಾಮಕ ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿಯನ್ನು ಧಾರಣ ಮಾಡಿದವನು ಪರಮಾತ್ಮ ಅಂತ ಬರುತ್ತೆ. ಹಾಗಾದರೆ ಲಕ್ಷ್ಮೀ ಮೊದಲಾದವರು ಕೂಡ, ಮಹಾಲಕ್ಷ್ಮಿ, ಬ್ರಹ್ಮಾದೇವತೆಗಳು, ಇವರು ಕೂಡ ಪರಮಾತ್ಮನ ಅನುಗ್ರಹದಿಂದ ಅವನಿಗೆ ಅಧೀನರಾಗಿ ಅವರು ಕೂಡ ಅನೇಕ ಮಹಿಮೆಯನ್ನು ತೋರಿಸುವವರಾಗಿದ್ದಾರೆ. ಹಾಗಾದರೆ ವಿಶೇಷ ಏನು? ಅವರ ಮಹಿಮೆಗೂ ಭಗವಂತನ ಮಹಿಮೆ ಏನು ವಿಶೇಷ? ಅದನ್ನು ಮುಂದೆ ತಿಳಿಸುವಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಹೇಳ್ತಕ್ಕಂತಹ ವಿಷಯಗಳೇನಿವೆ, ಈ ವಿಷಯಗಳು ಬೇರೆಯವರಲ್ಲಿ ಉಂಟಲ್ಲ. ಬ್ರಹ್ಮ ಅಂದರೆ ವಿಷ್ಣು ಯಾಕೆ ಆಗಬೇಕು? ಶಂಕರನೂ ಆಗ್ಬೋದು, ಯಾರೂ ಆಗ್ಬೋದು. ಇದೇ ಈ ಒಂದು ಜಿಜ್ಞಾಸೆಯೊಂದಿಗೆ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಸೂತ್ರ ಆರಂಭ ಆಗುತ್ತೆ. ಹಾಗಿರುವಾಗ ಅದು ಸಾಮಾನ್ಯ ಜ್ಞಾನ. ಆದರೆ ವಿಷ್ಣುವೇ ಗುಣಪರಿಪೂರ್ಣ, ಅವನೇ ಸರ್ವೋತ್ತಮ, ಅವನ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ ಹೇಳಬೇಕಾದ್ರೆ ಬ್ರಹ್ಮ ಯಾರು, ಬ್ರಹ್ಮನ ಸ್ಥಾನ ಏನು, ಮಹಾಲಕ್ಷ್ಮಿ ಯಾರು, ಉಳಿದೆಲ್ಲ ದೇವತೆಗಳ ಮಹಿಮೆ ಏನು, ಅವರೆಲ್ಲರಲ್ಲಿಯೂ ಇಂತಿಂತಹ ದೋಷಗಳಿವೆ. ಪರಮಾತ್ಮನಲ್ಲಿ ಯಾವ ದೋಷಗಳು ಇಲ್ಲ, ಅವನಲ್ಲಿ ಎಲ್ಲ ಗುಣಗಳೇ ಇರುವುದು. ಬೃಹಂತೋ ಹ್ಯಸ್ಮಿನ್ ಗುಣಾಃ ಇತಿ ಬ್ರಹ್ಮ, ಅವನಲ್ಲಿ ಗುಣಗಳೇ ಇರುವುದು. ಆದ್ದರಿಂದ ಬ್ರಹ್ಮ ಅಂದರೆ ಶಿವ, ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಶಿವ ಮೊದಲಾದನ್ನು ಇಟ್ಕೊಳ್ಬೇಡಿ, ವಿಷ್ಣುವೇ ಅಂತ ನಿರ್ಣಯ ಮಾಡೋದು ಅದು ವಿಶೇಷ ಜ್ಞಾನ ಅಲ್ವಾ? ಹೀಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಎಲ್ಲ ಪ್ರಾಣಿಗಳಿದ್ದಾನೆ ಎಂಬುದು ಸಾಮಾನ್ಯ ತಿಳುವಳಿಕೆ. ಆ ಸಾಮಾನ್ಯ ಆಶ್ರಯತ್ವ, ಆ ಒಂದು ವ್ಯಾಪ್ತತ್ವ ಮಹಾಲಕ್ಷ್ಮಿ ಮೊದಲಾದವರಲ್ಲಿ ಉಂಟಲ್ಲ. ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಅಧೀನರಾಗಿ ಅವರು ಅಪ್ರಧಾನವಾಗಿದ್ದಾರೆ. ಅದು ಸಾಮಾನ್ಯ ಮಹಿಮೆ. ಆದರೆ ಅವರ ತಿಳುವಳಿಕೆಯೂ ಬೇಕು, ಜೀವನ ತಿಳುವಳಿಕೆಯೂ ಬೇಕು, ಎಲ್ಲವನ್ನೂ ತಿಳ್ಕೊಳ್ಬೇಕು. ಬರೀ ಅವರನ್ನು ನಾವು ಸೇವಿಸಿದರೆ ನರಕಾದಿ ಅನರ್ಥಗಳು ಪ್ರಾಪ್ತವಾಗ್ತವೆ. ಮುಂದೆ ಬರುತ್ತೆ, ನರಕಾದಿ ಅನರ್ಥ ಪ್ರಾಪ್ತವಾಗ್ತವೆ ಅಂತ ತಿಳ್ಕೊಂಡು ವಿಷ್ಣುವನ್ನೇ ನಾವು ಯಾಕೆ ಆಶ್ರಯಿಸಬೇಕು? ವಿಷ್ಣು ವಿಶೇಷ ಮಹಿಮೆ ಏನು? ಅದನ್ನು ಮುಂದೆ 16ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹೀಗೆ ಆರಂಭದಲ್ಲಿ ಜ್ಞಾನ, ಸಾಮಾನ್ಯ ಜ್ಞಾನ, 16ರಿಂದ ವಿಶೇಷ ಜ್ಞಾನ. ಹೀಗೆ ವಿಶೇಷ ಜ್ಞಾನ, ವಿಜ್ಞಾನದ ಸಹಿತವಾಗಿರತಕ್ಕಂತಹ ಜ್ಞಾನವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ರಾಜವಿದ್ಯಾ ರಾಜಗುಹ್ಯ, ನಾನು ಹೇಳ್ತಾ ಇರುವಂಥದ್ದು ಇದು ರಾಜಗುಹ್ಯ. ರಾಜ ಅಂದರೆ ಪ್ರಧಾನ ಅಂತ ಅರ್ಥ, ಶ್ರೇಷ್ಠ ಅಂತ ಅರ್ಥ. ವಿದ್ಯೆಗಳಲ್ಲಿ ಇದು ಪ್ರಧಾನ. ರಾಜವಿದ್ಯಾ ಅಂದರೆ ಎಲ್ಲ ವಿದ್ಯೆಗಳಲ್ಲಿಯೂ ಇದು ಪ್ರಧಾನವಾಗಿರುವಂಥದ್ದು. ಯಾಕೆಂದರೆ ಈ ವಿದ್ಯೆ ಮಾತ್ರ ನಮಗೆ ಪರಮಾತ್ಮನನ್ನು ತೋರಿಸಿಕೊಡುವಂಥದ್ದು. ಪ್ರತ್ಯಕ್ಷಾವಗಮಂ, ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಾಣುವಂತೆ, ಅವನ ಅಪರೋಕ್ಷ ಜ್ಞಾನ, ಪ್ರತ್ಯಕ್ಷ ಜ್ಞಾನ. ಗ್ರಂಥಗಳ ಮೂಲಕ ನಮಗೆ ಪರೋಕ್ಷ ಜ್ಞಾನ ಬರ್ತದೆ. ಅಪರೋಕ್ಷ ಜ್ಞಾನ ಅದು ಆದಮೇಲೆ ಮೋಕ್ಷ ಆಗುವಂಥದ್ದು. ಈ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಪ್ರತ್ಯಕ್ಷಾವಗಮಂ, ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಇದು ಸಾಧನವಾಗಿದೆ. ಆದ್ದರಿಂದ ಇದು ಎಲ್ಲ ವಿದ್ಯೆಗಳಲ್ಲಿಯೂ ಅತ್ಯಂತ ಪ್ರಧಾನ ವಿದ್ಯೆ, ನಿಜವಾದ ಶ್ರೇಷ್ಠವಾದ ವಿದ್ಯೆ ಇದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತ ಸರ್ವಜ್ಞ ಹೇಳ್ತಾರಲ್ಲ, ಅದು ಬೇರೆ ದೃಷ್ಟಿಯಿಂದ ಹೇಳಿದ್ದು. ಹಾಗೆ ನಮ್ಮ ಆತ್ಮೋನ್ನತಿಯೇ ಇರತಕ್ಕಂತಹ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವಿದ್ಯೆ ಯಾವ ವಿದ್ಯಾ?
ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದರಿಂದ ನಮಗೆ ವಿಮುಕ್ತಿ ಆಗುತ್ತೋ ಅದೇ ನಿಜವಾದ ವಿದ್ಯೆ. ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಅದೇ. ಆದ್ದರಿಂದ ಇದು ರಾಜವಿದ್ಯಾ, ಪರಮಾತ್ಮನನ್ನು ತೋರಿಸಿಕೊಡ್ತಕ್ಕಂತಹ ವಿದ್ಯೆ. ಆದ್ದರಿಂದ ವಿದ್ಯೆಗಳೆಲ್ಲ ಇದು ಪ್ರಧಾನ ವಿದ್ಯೆ. ಆದ್ದರಿಂದ ಕೃಷ್ಣ ಇದನ್ನು ರಾಜವಿದ್ಯಾ ಅಂತ ಕರೆದಿದ್ದಾನೆ. ಮತ್ತು ರಾಜಗುಹ್ಯ ಅಂದರೆ ರಹಸ್ಯವಾಗಿರತಕ್ಕಂತಹ ವಿಷಯಗಳಲ್ಲಿ ಇದು ಅತ್ಯಂತ ರಹಸ್ಯವಾಗಿರುವಂಥದ್ದು ಅಂತ. ಪ್ರಧಾನ ರಹಸ್ಯವಾದ ವಿಷಯಗಳಲ್ಲಿಯೂ ತಾರತಮ್ಯ ಇರ್ತದೆ. ಇದು ಇಂಥವ್ರಿಗೆ ಮಾತ್ರ ಹೇಳಬೇಕು, ಇದು ಇಷ್ಟು ಜನರಿಗೆ ಹೇಳ್ಬೋದು, ಕೆಲವರಿಗೆ ಮಾತ್ರ ಹೇಳುವ ರಹಸ್ಯ, ಎಲ್ಲರಿಗೂ ಹೇಳುವ ರಹಸ್ಯ, ಎಲ್ಲರಿಗೂ ಗೊತ್ತಿರೋ ಗುಟ್ಟು ಅಂತಾರೆ ನೋಡಿ. ಗುಟ್ಟು ಎಲ್ಲರಿಗೂ ಗೊತ್ತುಂಟದು, ಎಲ್ಲರಿಗೂ ಗೊತ್ತಿರೋ ಗುಟ್ಟು. ಇದು ಹಾಗಲ್ಲ. ಇದು ಅತ್ಯಂತ ಪ್ರಧಾನವಾಗಿರತಕ್ಕಂತಹ ರಹಸ್ಯ, ಅತ್ಯಂತ ಗೋಪ್ಯವಾದ ವಿಷಯಗಳಲ್ಲಿ ಅತ್ಯಂತ ಗೋಪ್ಯವಾಗಿರುವಂಥದ್ದು. ಇದೆಲ್ಲರಿಗೂ ಸಿಗುವುದಿಲ್ಲ, ಎಲ್ಲರಿಗೂ ದೊರಕಲೂಬಾರದು. ಅಂತಹ ಅತ್ಯಂತ ಗೋಪ್ಯವಾಗಿರತಕ್ಕಂತಹ ವಿದ್ಯೆಗಳಲ್ಲಿ ಪ್ರಧಾನವಾಗಿರುವಂಥದ್ದು. ಆದ್ದರಿಂದ ಇದನ್ನು ರಾಜಗುಹ್ಯ ಅಂತ ಹೇಳ್ತಾ ಇರೋದು. ಮತ್ತು ಪವಿತ್ರಂ ಅಂತ ಹೇಳ್ತಾನೆ ಕೃಷ್ಣ. ಈ ವಿದ್ಯೆ ಪವಿತ್ರವಾಗಿರುವಂಥದ್ದು, ಅತ್ಯಂತ ಪವಿತ್ರವಾಗಿರತಕ್ಕಂತಹ ವಿದ್ಯೆ. ರಾಜವಿದ್ಯಾ, ರಾಜಗುಹ್ಯ, ಪ್ರತ್ಯಕ್ಷಾವಗಮ, ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸ್ಕೊಳ್ಳಿಕ್ಕೆ ಸಾಧನವಾಗಿದೆ. ಆದ್ದರಿಂದ ಇದು ಪ್ರತ್ಯಕ್ಷಾವಗಮ. ಮತ್ತು ಅತ್ಯಂತ ಪವಿತ್ರವಾಗಿರುವಂಥದ್ದು. ಪವಿತ್ರಗಳಲ್ಲಿ ಪವಿತ್ರ ಅಂತ ಹೇಳ್ತಾರಲ್ಲ, ಪವಿತ್ರವಾಗಿರುವಂಥದ್ದು. ಮತ್ತು ಉತ್ತಮಂ, ಪವಿತ್ರವಾಗಿರುವಂಥದ್ದು, ಉತ್ತಮವಾಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅವ್ಯಯಂ, ಇದು ಅಕ್ಷಯವಾಗಿರತಕ್ಕಂಥ ಫಲವನ್ನು ಕೊಡುವಂಥದ್ದು. ಇದು ಮೋಕ್ಷಕ್ಕೆ ಸೋಪಾನವಾಗಿರುವಂಥದ್ದು, ಮೋಕ್ಷವನ್ನು ತಂದು ಕೊಡುವಂಥದ್ದು. ಧರ್ಮ್ಯಂ, ಧರ್ಮ್ಯ ಅಂದರೆ ಈ ಸರ್ವ ಪರಮಾತ್ಮನ ತಿಳಿಸ್ತಕ್ಕಂಥದ್ದು. ಧರ್ಮ ಅಂದರೆ ಪರಮಾತ್ಮ, ಸರ್ವಧಾರಕತ್ವ ಧರ್ಮ ಭಗವಾನ್, ಅಂತಹ ಪರಮಾತ್ಮನನ್ನು ತಿಳಿಸಿಕೊಡುವಂಥದ್ದು. ಆದ್ದರಿಂದ ಧರ್ಮ್ಯ. ಮತ್ತು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರುವಂಥದ್ದು. ಆದ್ದರಿಂದ ಇದು ಅವ್ಯಯವಾಗಿರುವಂಥದ್ದು. ಅವ್ಯಯ ಅಂದರೆ ನಾಶ ಇಲ್ಲ. ಇದರ ಫಲ ಸಿಕ್ಕಿದ ಮೇಲೆ ಮತ್ತೆ ಅದು ನಾಶ ಆಗುವುದಿಲ್ಲ. ಅವ್ಯಯಂ ಅಕ್ಷಯ ಮೋಕ್ಷ ಫಲಕಂ, ಅಕ್ಷಯವಾಗಿರತಕ್ಕಂತಹ ಮೋಕ್ಷವನ್ನು ಕೊಡುವಂಥದ್ದು. ಮತ್ತು ಸುಸುಖಂ, ಸುಸುಖಂ ಅಂದರೆ ಬಹಳ ಸುಖವಾಗಿ ಸುಖವಾಗಿ ಮಾಡಲಿಕ್ಕೆ ಆಗುವಂಥದ್ದು. ಬಹಳ ಸುಲಭ ಇದು ಅಂತ, ಅತ್ಯಂತ ಸುಲಭವಾಗಿರುವಂಥದ್ದು. ಇದು ಕಷ್ಟ ಅಂತ ಅಂದ್ಕೊಂಡಿದ್ದಾರೆ, ಇದು ಬಹಳ ಸುಲಭ ಅಂತ. ಅದು ಮುಂದೆ ಹೇಳ್ತಾನೆ ಹೇಗೆ ಸುಲಭ ಅಂತ ಕೃಷ್ಣ. ಇಂತಹ ರಾಜಗುಹ್ಯ, ರಾಜ ವಿದ್ಯೆ, ಇದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ, ನಾನು ಹೇಳ್ತಕ್ಕಂತಹ ವಿದ್ಯೆ ಎಂಥದ್ದು ಅಂದರೆ ಮತ್ತೆ ಪ್ರಶಂಸೆ ಮಾಡ್ತಾನೆ. ಪುನಃ ಪ್ರಶಂಸತಿ ರಾಜೇತಿ ಇದಂ ವಕ್ಷಮಾಣಂ. ರಾಜವಿದ್ಯಾ ರಾಜ್ಞೀ ಚಾಸೌ ವಿದ್ಯಾ ಚ ರಾಜವಿದ್ಯಾ, ರಾಜನಾಗಿರತಕ್ಕಂತಹ ವಿದ್ಯೆ, ಮಹಾರಾಣಿಯಾದ ವಿದ್ಯೆ. ಅಂದ್ರೇನು? ವಿದ್ಯೆಗಳಲ್ಲೆಲ್ಲ ಇವಳು ಮಹಾರಾಣಿ, ಅಂದರೆ ಪ್ರಧಾನವಾಗಿರುವಂಥದ್ದು ಅಂತ ಅರ್ಥ. ವಿದ್ಯಾನಾಂ ಪ್ರಧಾನ ವಿದ್ಯಾ ಇತ್ಯರ್ಥ, ವಿದ್ಯೆಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ವಿದ್ಯೆ ಅಂತ ಅರ್ಥ. ರಾಜಗುಹ್ಯಂ ಗುಹ್ಯಾನಾಂ ಗೋಪ್ಯಾನಾಂ ಮಧ್ಯೆ ಪ್ರಧಾನ ಗೋಪ್ಯಂ, ಗುಹ್ಯವಾಗಿರತಕ್ಕಂಥ ರಹಸ್ಯವಾಗಿರತಕ್ಕಂತಹ ವಿಷಯಗಳ ಮಧ್ಯದಲ್ಲಿ ಪ್ರಧಾನ ಗೋಪ್ಯಂ, ಇದು ಪ್ರಧಾನವಾಗಿರುವಂಥದ್ದರಿಂದ ಇದು ರಾಜಗುಹ್ಯ. ಪವಿತ್ರಂ ಅಂದರೆ ಪಾವಿತ್ರ್ಯ ಹೇತುಂ, ನಮ್ಮನ್ನು ಪವಿತ್ರರನ್ನಾಗಿ ಮಾಡುವಂಥದ್ದು, ನಮ್ಮ ಪಾವಿತ್ರ್ಯಕ್ಕೆ ಕಾರಣವಾಗಿರುವಂಥದ್ದು. ಆದ್ದರಿಂದಲೇ ಅತಯೇವ ಉತ್ತಮಂ, ಆದ್ದರಿಂದಲೇ ಉತ್ತಮವಾಗಿರುವಂಥದ್ದು. ಪ್ರತ್ಯಕ್ಷಾವಗಮಂ, ಪ್ರತ್ಯಕ್ಷಾವಗಮಂ ಅಕ್ಷೇಷು ಪ್ರತಿ ಸ್ಥಿತ ಪ್ರತ್ಯಕ್ಷ ಭಗವಾನ್. ಪ್ರತ್ಯಕ್ಷ ಅಂದರೆ ಪರಮಾತ್ಮ, ಪರಮಾತ್ಮ ಆ ಪರಮಾತ್ಮನನ್ನು ಇದು ತಿಳಿಸಿಕೊಡುವಂಥದ್ದು. ಪ್ರತ್ಯಕ್ಷ ಅಂದರೆ ಪರಮಾತ್ಮ. ಪ್ರತಿ ಅಕ್ಷೇಷು ಪ್ರತಿ ಸ್ಥಿತ, ಅಕ್ಷ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲಿ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಇರತಕ್ಕಂಥವನು ಅಂತ ಅರ್ಥ. ವಿಶೇಷವಾಗಿ
ಅಕ್ಷ ಅಂದರೆ ಕಣ್ಣು, ಅಕ್ಷಿಣಿ ಪ್ರತಿ ಅಕ್ಷ್ಣೋ ಅಭಿಮುಖ್ಯಂ ಅಂತ ಅರ್ಥ. ನಮ್ಮ ಕಣ್ಣು ಮುಂದೆ ಎಲ್ಲ ಇಂದ್ರಿಯಗಳಿಗೂ ಗೋಚರವಾಗುವಂಥದ್ದು, ಎಲ್ಲ ಇಂದ್ರಿಯಗಳಿಗೂ ವಿಷಯವಾಗತಕ್ಕಂಥದ್ದು, ಅದರಲ್ಲಿಯೂ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣುವ ಹಾಗೆ, ಪರಮಾತ್ಮ ಪ್ರತ್ಯಕ್ಷನಾಗುವ ಹಾಗೆ ಮಾಡುವಂಥದ್ದು. ಪ್ರತ್ಯಕ್ಷ ಅವಗಮಂ. ಪ್ರತ್ಯಕ್ಷ ಅಂದರೆ ಪ್ರತ್ಯಕ್ಷ ಪ್ರಮಾಣ ಅಂತಲೂ ಇದೆ. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ. ಆ ಪ್ರತ್ಯಕ್ಷ ಪ್ರಮಾಣ ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ಇದು ತಿಳಿಸಿಕೊಡುತ್ತೆ. ಪ್ರತ್ಯಕ್ಷ ಅಂದರೆ ಪರಮಾತ್ಮ. ಅಕ್ಷೇಷು ಸ್ಥಿತಃ, ಪ್ರತಿ ಅಕ್ಷೇಷು ಸ್ಥಿತಃ. ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ಆ ಪರಮಾತ್ಮ ಇರತಕ್ಕಂಥವನು. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿಯೂ, ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇರತಕ್ಕಂತಹ ನಾವು ಪರಮಾತ್ಮನ ಚಿಂತನೆ ಮಾಡ್ತೀವಿ. ತತ್ವನ್ಯಾಸ ಮಾತೃಕಾನ್ಯಾಸ ಮಾಡುವಾಗ ನಮ್ಮ ಪ್ರತಿಯೊಂದು ಇಂದ್ರಿಯಗಳಲ್ಲಿ ಬೇರೆ ಬೇರೆ ದೇವತೆಗಳ ರೂಪ ಇದೆ. ಆ ದೇವತೆಗಳ ರೂಪದಲ್ಲಿರತಕ್ಕಂಥ ಪರಮಾತ್ಮನ ರೂಪವನ್ನು ನಾವು ಚಿಂತನೆ ಮಾಡ್ತೀವಿ ತತ್ವನ್ಯಾಸ ಮಾತೃಕಾನ್ಯಾಸದಲ್ಲಿ. ಚಕ್ಷುರಾಭಿಮಾನಿ ದೇವತೆ, ಕರ್ಣಾಭಿಮಾನಿ ದೇವತೆ, ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳಿದ್ದಾರಲ್ಲ, ಆ ಇಂದ್ರಿಯಾಭಿಮಾನಿ ದೇವತೆಗಳ ಎಲ್ಲರಲ್ಲಿಯೂ ಕೂಡ ಈ ಪರಮಾತ್ಮ ಇದ್ದಾನೆ. ಇಂದ್ರಿಯೇಷು ಪ್ರತಿಷ್ಠಿತ, ಅಕ್ಷೇಷು ಪ್ರತಿಷ್ಠಿತ. ಎಲ್ಲ ಇಂದ್ರಿಯಗಳಲ್ಲಿಯೂ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿದ್ದು ಇವ ನೋಡ್ತಾನೆ. ಅದರಿಂದ ನಾವು ನೋಡ್ತೇವೆ. ನಮ್ಮ ಕಣ್ಣಿನಲ್ಲಿದ್ದಾನೆ ಪರಮಾತ್ಮ. ನಮ್ಮ ಕಣ್ಣಿನಲ್ಲಿರ್ತಕ್ಕಂತಹ ಇಂದ್ರಿಯಗಳು, ನಮ್ಮ ಕಣ್ಣಿನಲ್ಲಿರ್ತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು, ಚಕ್ಷುರಾಭಿಮಾನಿ ದೇವತೆಗಳು, ಶ್ರೋತ್ರಾಭಿಮಾನಿ ದೇವತೆಗಳು, ಆ ಪಂಚೇಂದ್ರಿಯಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಗಳಲ್ಲಿ ಪರಮಾತ್ಮ ಒಂದೊಂದು ರೂಪದಿಂದ ಇದ್ದಾನೆ. ಅಂತಹ ಪರಮಾತ್ಮ ಅಂತ ಅರ್ಥ. ಪ್ರತ್ಯಕ್ಷ ಅಂದರೆ ಅಕ್ಷೇಷು ಸ್ಥಿತಃ, ಪ್ರತಿಷ್ಠಿತಃ. ಪ್ರತಿಯೊಂದು ಇಂದ್ರಿಯಗಳಲ್ಲಿ ಇರುವ ಕಾರಣ ಇವನನ್ನು ಪ್ರತ್ಯಕ್ಷ ಅಂತ ಹೇಳ್ತಾರೆ. ಇಂತಹ ಪ್ರತ್ಯಕ್ಷ ಶಬ್ದವಾಚ್ಯನಾಗಿರತಕ್ಕಂತಹ ಪರಮಾತ್ಮನನ್ನು ಅವಗಮಂ, ಪ್ರತ್ಯಕ್ಷ ಅವಗಮ್ಯತೆ ಅನೇನ. ಇಂತಹ ಪ್ರತ್ಯಕ್ಷ ನಾಮಕನಾಗಿರತಕ್ಕಂತಹ ಪರಮಾತ್ಮ ಯಾವುದರಿಂದ ತಿಳಿಯಲ್ಪಡ್ತಾನೆ? ಈ ರಾಜವಿದ್ಯೆಯಿಂದ. ಆದ್ದರಿಂದ ಪ್ರತ್ಯಕ್ಷಾವಗಮಂ ಅಂದರೆ ಪರಮಾತ್ಮ ಪ್ರತ್ಯಕ್ಷನಾಗಿರತಕ್ಕಂತಹ ಪರಮಾತ್ಮನ ಹರೇಹೇ, ಪ್ರತ್ಯಕ್ಷಸ್ಯ ಹರೇಹೇ ಅವಗಮಂ, ಪ್ರತ್ಯಕ್ಷಾವಗಮಂ ಅರ್ಥಾತ್ ಸರ್ವೇಂದ್ರಿಯ ಪ್ರೇರಕ ಭಗವದ್ ಅಪರೋಕ್ಷ ಜ್ಞಾನ ಸಾಧನಂ. ಸರ್ವೇಂದ್ರಿಯಗಳಲ್ಲಿ ಇದ್ದು ಅಲ್ಲಿರ್ತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆಯನ್ನು ಮಾಡಿ ಆ ಮೂಲಕವಾಗಿ ತನ್ನ ದರ್ಶನವನ್ನು ಕೊಡ್ತಾನೆ ಅವನು ಪರಮಾತ್ಮ. ಅಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರುವಂಥದ್ದು ಪ್ರತ್ಯಕ್ಷಾವಗಮಂ. ಪ್ರತ್ಯಕ್ಷ ಶಬ್ದ ವಾಚ್ಯನಾಗಿರತಕ್ಕಂತಹ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಇರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಒಂದೊಂದು ರೂಪದಿಂದ ಇದ್ದು ಅವರನ್ನು ಪ್ರೇರಿಸಿ ಅವರ ಮೂಲಕವಾಗಿ ತನ್ನನ್ನು ನಮಗೆ ತೋರಿಸಲಿಕ್ಕೆ ಇದು ಕಾರಣವಾಗಿದೆ. ಆದ್ದರಿಂದ ಇದು ಪ್ರತ್ಯಕ್ಷಾವಗಮಂ ಅಂತ ಪ್ರತಿಪದಗಳ ಅರ್ಥವನ್ನು ವಿವೃತಿಯಲ್ಲಿ ಬರೀತಾರೆ. ಮತ್ತು ಧರ್ಮ್ಯ ಅಂದ್ರೇನು? ಸರ್ವಾಧಾರಕತ್ವ ಧರ್ಮ ಭಗವಾನ್ ಧೃಂಧಾರಣ ಇತ್ಯತಃ ಔಣಾದಿಕ ಮನ್ ಪ್ರತ್ಯಯ ಧರ್ಮಾದನಪೇತಂ ತದ್ವಿಷಯಂ ಧರ್ಮ್ಯಂ. ಧರ್ಮ್ಯ ಅಂದ್ರೇನು ಅಂದರೆ, ಧರ್ಮ ಅಂದರೆ ಸರ್ವಧಾರಕತ್ವ ಧರ್ಮ, ಎಲ್ಲವನ್ನು ಧಾರಣ ಮಾಡುತ್ತೆ ಎಂಬ ಕಾರಣಕ್ಕೆ ಧರ್ಮಕ್ಕೆ ಧರ್ಮ ಅಂತ ಹೇಳೋದು. ಹಾಗೆ ಪರಮಾತ್ಮ ಎಲ್ಲವನ್ನು ಧಾರಣ ಮಾಡಿದ್ದಾನಾದ್ದರಿಂದ ಅವನಿಗೂ ಧರ್ಮ ಅಂತ ಹೇಳೋದು. ಸರ್ವಧಾರಕತ್ವ, ಎಲ್ಲವನ್ನು ಧಾರಣ ಮಾಡಿದ್ದರಿಂದ ಧರ್ಮ ಭಗವಾನ್, ಪರಮಾತ್ಮ ಧರ್ಮ ಅಂತ ಅನಿಸ್ಕೊಂಡಿದ್ದಾನೆ. ಧಾರಣೆ ಧಾತುದ ಮೇಲೆ ಔಣಾದಿಕ ಮನ್ ಪ್ರತ್ಯಯ ಬಂದು ಧರ್ಮ ಅಂತಾಗಿದೆ. ಧರ್ಮ್ಯ ಅಂದರೆ ಏನು ಅಂದರೆ ಧರ್ಮಾದ ಅನಪೇತಂ, ಧರ್ಮ್ಯಂ. ಧರ್ಮದಿಂದ ಅನಪೇತ, ಧರ್ಮವನ್ನು ಬಿಟ್ಟಿಲ್ಲ ಅಂತ ಅರ್ಥ. ಧರ್ಮ ಬಿಟ್ಟವನಿಗೆ ಸಿಗುವುದಿಲ್ಲ ಇವನು. ಧರ್ಮವೆನಿಸ್ತಕ್ಕಂತಹ ಭಗವಂತನಿಂದ ದೂರವಾಗದೇ ಇರುವಂಥದ್ದು ಈ ವಿದ್ಯೆ. ಈ ಕೆಲವರು ಹೇಳ್ತಾರೆ, ನನಗೆ ಜ್ಞಾನ ಇದ್ದರೆ ಸಾಕು, ನನಗೆ ಧರ್ಮ ಎಲ್ಲ ಬೇಡ, ಜ್ಞಾನ ಹೊಂದಿದರೆ ಸಾಕು, ನಾನು ಜ್ಞಾನಯೋಗಿ, ನನಗೆ ಯಾವ ಕರ್ಮಾಚರಣೆ ಇಲ್ಲ. ಆ ತರಹ ಕೆಲವರು ಯೋಚನೆ ಮಾಡ್ತಾರೆ. ಒಂದು ಧರ್ಮ ಅಂದರೆ ಅನುಷ್ಠಾನ, ಮತ್ತೊಂದು ಧರ್ಮನಿಸ್ತಕ್ಕಂಥ ಭಗವಂತನಿಂದ ದೂರವಾಗಿ ಇರದೇ ಇರೋದು. ಈ ರಾಜವಿದ್ಯೆ
ಭಗವಂತನನ್ನು ಹೊರತುಪಡಿಸಿ ಇಲ್ಲ. ಎಲ್ಲೇ ಯಾವುದೇ ತೆಗೆದುಕೊಳ್ಳಿ ನೀವು, ಪರಮಾತ್ಮನ ಬಗ್ಗೆ ಹೇಳುತ್ತೆ ಇದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೇಜ ಮಧ್ಯೇಚ ವಿಷ್ಣು ಸರ್ವತ್ರಿಯತೆ. ಎಲ್ಲ ಕಡೆಯೂ ಕೂಡ ಪರಮಾತ್ಮನ ವಿಷಯವೇ ಇರುವಂಥದ್ದು. ಇಡೀ ಸಮಗ್ರ ವೇದ ಸದಾಗಮೈಕ ವಿಜ್ಞೇಯಂ, ಎಲ್ಲ ಆಗಮಗಳು ಏನಿವೆ ಅವೆಲ್ಲವೂ ಈ ಪರಮಾತ್ಮನನ್ನು ಹೇಳುವಂಥದ್ದು. ಹಾಗಾಗಿ ಧರ್ಮನಿರ್ತಕ್ಕಂತಹ ಪರಮಾತ್ಮನ ಬಿಟ್ಟು ಇದಿಲ್ಲ. ಯಾವುದು? ಈ ರಾಜವಿದ್ಯೆ ಅಂತರ್ಥ. ಧರ್ಮ್ಯ ಅಂದರೆ ಧರ್ಮಾದನಬೇತಂ ತದ್ವಿಷಯಂ ಧರ್ಮ್ಯಂ. ಅಂತಹ ಪರಮಾತ್ಮನೇ ವಿಷಯವಾಗಿ ಉಳ್ಳದ್ದು. ಪರಮಾತ್ಮನ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಇದು ಅಂತರ್ಥ. ಸರ್ವಧಾರಕ ಭಗವದ್ ವಿಷಯ ಪರೋಕ್ಷ ಜ್ಞಾನಂ, ಅದರ್ಥ ಬಿಡಿಸ್ತಾ ಇದ್ದಾರೆ. ಸರ್ವಧಾರಕನಾಗಿರತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನ ಪರೋಕ್ಷ ಜ್ಞಾನ ಬರುವಂತೆ ಮಾಡುತ್ತೆ ಇದು. ಪರೋಕ್ಷ ಜ್ಞಾನ ಅದು ಯಾಕೆ ಬೇಕು ಅಂದರೆ ಭಗವದ್ ಅಪರೋಕ್ಷ ಜ್ಞಪ್ತಿ ಸಾಧನಂ. ಭಗವಂತನ ಅಪರೋಕ್ಷ ಜ್ಞಾನ ಆಗಬೇಕಾದ್ರೆ ಭಗವಂತನ ಪರೋಕ್ಷ ಜ್ಞಾನ ಬರಬೇಕು. ಸರ್ವಧಾರಕನಾಗಿರತಕ್ಕಂತಹ ಭಗವದ್ವಿಷಯಕವಾಗಿರತಕ್ಕಂತಹ ಪರೋಕ್ಷ ಜ್ಞಾನ ಬಂದರೆ ಅದರಿಂದ ಭಗವಂತನ ಅಪರೋಕ್ಷ ಜ್ಞಾನ ಬರ್ತದೆ. ಅಂತಹ ಭಗವದ್ ಅಪರೋಕ್ಷ ಜ್ಞಪ್ತಿ ಸಾಧನಂ, ಭಗವಂತನ ಅಪರೋಕ್ಷ ಜ್ಞಪ್ತಿಗೆ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಯಾವುದು? ಪರೋಕ್ಷ ಜ್ಞಾನ. ಯಾವ ಪರೋಕ್ಷ ಜ್ಞಾನ? ಸರ್ವಾಧಾರಕ ಭಗವದ್ವಿಷಯ ಪರೋಕ್ಷ ಜ್ಞಾನ. ಸರ್ವಾಧಾರಕನಾಗಿರತಕ್ಕಂತಹ ಭಗವದ್ವಿಷಯಕವಾಗಿರತಕ್ಕಂತಹ ಪರೋಕ್ಷ ಜ್ಞಾನ. ಅಂತಹ ಪರೋಕ್ಷ ಜ್ಞಾನ ಬಂದರೆ ಭಗವಂತನ ಅಪರೋಕ್ಷ ಜ್ಞಾನ ಬರ್ತದೆ. ಅಂತಹ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರತಕ್ಕಂತಹ ಪರೋಕ್ಷ ಜ್ಞಾನವನ್ನು ಕೊಡುವಂಥದ್ದು ಇದು ರಾಜವಿದ್ಯೆ. ಅವ್ಯಯಂ, ಮತ್ತು ಇದು ಅಕ್ಷಯ ಮೋಕ್ಷ ಫಲಕ. ಇದನ್ನು ಗಳಿಸಿದರೆ ಮೋಕ್ಷವೇ ಸಿಗುವಂಥದ್ದು. ಇವತ್ತು ಎಲ್ಲ ವಿದ್ಯೆಗೂ ಕೆಲಸ ಸಿಕ್ತು ಅಂತ ಹೇಳಿಕ್ಕೆ ಬರಲ್ಲ. ಎಲ್ಲ ಬಿ ಮಾಡಿಬಿಟ್ರೆ ಮುಗೀತು, ನಮ್ಮ ಜೀವನ ಸಾರ್ಥಕ ಅಂತ ಭಾವಿಸಿದವರು ಇವತ್ತು ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇವೆ ನಮ್ಮ ರಾಜ್ಯದಲ್ಲಿ. ಈಗ ಇತ್ತೀಚಿನ ಬೆಳವಣಿಗೆ ಸುಮಾರು 60,000 ಇಂಜಿನಿಯರನ್ನು ಕೆಲಸ ತೆಗೆದು ಹಾಕಿದ್ರಂತೆ. ಕೆಲಸವೇ ಇಲ್ಲ ಅಂತ, ಪ್ರೊಜೆಕ್ಟ್ಗಳೇ ಇಲ್ಲ ಅಂಥೇಳಿ ಹಾಗೆ ಭಾವಿಸಿದ್ರು. ಯಾರನ್ನು ಕೇಳಿ ನೀವು, ಕಾಲೇಜ್ ಇವರ ಯಾವ ಪೇರೆಂಟನ್ನು ಕೇಳಿ, ನಮ್ಮ ಮಗ ಇಂಜಿನಿಯರ್ ಆಗಬೇಕಾಗಿತ್ತು ಸರ್, ಏನು ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು BSc ಸೇರಿಸಿದೆ, BCom ಸೇರಿಸಿದೆ ಅಂತ ಹೇಳ್ತಾರೆ ಹೊರತು ಎಲ್ಲ ವಿದ್ಯೆಗಳಿಗೂ ಒಂದು ಫಲ ಇದೆ. ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಭಗವಂತನ ಈ ಜ್ಞಾನ ಇದೆಯಲ್ಲ, ರಾಜವಿದ್ಯೆ ಇದೆಯಲ್ಲ, ಇದಕ್ಕೆ ಫಲ ಇದ್ದೇ ಇದೆ. ಅಕ್ಷಯವಾಗಿರತಕ್ಕಂತಹ ಫಲ ಇದೆ. ಎಂತೆಂತಹ ಪದವೀಧರರು ಕೂಡ ಕೆಲವರು ಕೆಲಸ ಕಳ್ಕೊಂಡು ಮನೇಲಿ ಕೂತ್ಕೊಳ್ತಾರೆ. ಇದು ಈ ವಿದ್ಯೆ. ನಾವು ಯಾವುದನ್ನು ಸರ್ವಶ್ರೇಷ್ಠವಾದ ವಿದ್ಯೆ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀವಿ, ಅದು ಎಲ್ಲಿವರೆಗೆ ಗೊತ್ತಿಲ್ಲ. ಯಾವಾಗ ಕೆಲಸ ತೆಗಿತಾರೆ ಅಂತ ಟೆನ್ಷನಲ್ಲಿ ಕೆಲಸಕ್ಕೆ ಹೋಗೋದು. ಆದರೆ ಈ ರಾಜವಿದ್ಯೆಗೆ ಅಕ್ಷಯವಾಗಿರತಕ್ಕಂತಹ ಫಲ ಇರುವಂಥದ್ದು ಮೋಕ್ಷ ಫಲ, ಮೋಕ್ಷ ಫಲಕಂ. ಮತ್ತು ಸುಸುಖಂ. ಸುಸುಖಂ ಅಂದರೆ ಏನು? ಸುಖವಾಗಿ ಸಂಪಾದಿಸಲಿಕ್ಕೆ ಸಾಧ್ಯ ಅಂತ. ಸುಲಭ ಅಂತೀವಲ್ಲ, ಸುಲಭ ಅಂದರೆ ಏನು? ಸುಖೇನ ಲಬ್ಧುಂ ಶಕ್ಯಂ, ಸುಲಭವಾಗಿ ಹೊಂದಲು ಸಾಧ್ಯ. ಅಂದರೆ ಸುಲಭ ಅಂತ ಅರ್ಥ. ಸುಖವಾಗಿ ಇದನ್ನು ನಾವು ಮಾಡಲಿಕ್ಕೆ ಬಹಳ ಸುಲಭ, ಕಷ್ಟ ಇಲ್ಲ. ಇದು ಈ ಜ್ಞಾನ ಗಳಿಸೋದು ಬಹಳ ಕಷ್ಟ ಇಲ್ಲ. ಲೌಕಿಕವಾದ ವಿದ್ಯೆಯನ್ನು ಗಳಿಸೋದಕ್ಕೆ ಕಷ್ಟ ಇರುವುದು, ಇದು ಕಷ್ಟ ಇಲ್ಲ. ಅಂತಹ ಅತ್ಯಂತ ಸುಲಭವಾಗಿರುವಂಥದ್ದು ಅಂತಹ ರಾಜವಿದ್ಯೆ ಬಗ್ಗೆ ಪ್ರವಕ್ಷ್ಯಾಮಿ ಅಂತ ಹಿಂದಿನ ಶ್ಲೋಕಕ್ಕೆ ಅನ್ವಯ. ಪ್ರವಕ್ಷ್ಯಾಮಿ ಇತಿ ಪೂರ್ವೇಣ ಅನ್ವಯ. ಹಿಂದಿನ ಶ್ಲೋಕದಲ್ಲಿ ಪ್ರವಕ್ಷ್ಯಾಮಿ ಅಂತ ಹೇಳಿದ್ದಾನೆ. ಪ್ರವಕ್ಷ್ಯಾಮಿ ಅನುಸೂಯವೇ. ಇಂತಹ ರಾಜವಿದ್ಯೆ ರಾಜಗುಹ್ಯವನ್ನು ನಿನಗೆ ನಾನು ಪ್ರವಕ್ಷ್ಯಾಮಿ, ನಿನಗೆ ಹೇಳ್ತೇನೆ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇದರ ವಿವರಣೆಯನ್ನು ನಾವು ಗೀತಾವೃತ್ತಿಯ 2 ಪ್ಯಾರಾಗ್ರಾಫ್ನಲ್ಲಿ ನೋಡಿದ್ದೀವಿ. ಇನ್ನು ಮುಂದಿನ 3ನೇ ಶ್ಲೋಕವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.